Hello everybody, welcome to Jnana Taranga. This program is sponsored by Department of Pre-University Education, Government of Karnataka. This is Achyuta here. ಇವತ್ತು ನಾವು ಫಸ್ಟ್ ಇಯರ್ ಟಾಪಿಕಲ್ಲಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಮತ್ತು ಮೋಷನ್ ಇನ್ 2 ಡೈಮೆನ್ಷನ್ ಈ 3 ಟಾಪಿಕ್ಸನ್ನು ಫಸ್ಟ್ ಸಿನಾಪ್ಸಿಸ್ ಡಿಸ್ಕಸ್ ಮಾಡಿ ಆಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಕಮಿಂಗ್ ಟು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, ಇದರಲ್ಲಿ we live in a dynamic world, and then we come across various motions which is happening around us. So we are naturally very interested in understanding these kind of motions. So we have a tendency to understand that in the process we actually have science has given us an ability to actually estimate these things. So the first 3 chapters in first year PUC is basically to understand how we estimate certain parameters so that we understand the motions which are actually happening around us. So when we want to estimate ಮಾಡಬೇಕಾದ್ರೆ ಮೆಷರ್ ಮಾಡಬೇಕಾಗತ್ತೆ. ಮೆಷರ್ಮೆಂಟ್ ಅಂದರೆ ಏನು, ಯಾವ ಥರ ಇರುತ್ತೆ ಅದನ್ನು ಹೇಳೋದೇ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಸೊ ಕಮಿಂಗ್ ಟು ಫಿಸಿಕಲ್ ಕ್ವಾಂಟಿಟೀಸ್, the quantities by means of which we describe the laws of physics are called physical quantities. Magnitude irutte, ಅದರ ಅಸೋಸಿಯೇಟೆಡ್ ಯೂನಿಟ್ ಇರುತ್ತೆ. ಸೊ ಈ ಕ್ವಾಂಟಿಟೀಸು ಫಂಡಮೆಂಟಲ್ ಕ್ವಾಂಟಿಟೀಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ 2 ಥರ. ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಕ್ವಾಂಟಿಟೀಸ್ ವಿಚ್ ಡು ನಾಟ್ ಡಿಪೆಂಡ್ ಅಪಾನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸಿಂದ ನಾವು ಡಿರೈವ್ಡ್ ಕ್ವಾಂಟಿಟೀಸ್ನ ಮಾಡ್ಕೋತೀವಿ. ಎಕ್ಸಾಂಪಲ್, ಸ್ಪೀಡ್ ಇದೆ, ಸ್ಪೀಡನ್ನು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಡಿಸ್ಟೆನ್ಸು ಫಂಡಮೆಂಟಲ್ ಕ್ವಾಂಟಿಟಿ, ಟೈಮು ಕೂಡ ಫಂಡಮೆಂಟಲ್ ಕ್ವಾಂಟಿಟಿ. ನಾವು ಯೂನಿಟ್ಸ್, ಸೊ ಹಿಂದೆಯಿಂದ ನಾವು ಬೇರೆ ಯೂನಿಟ್ಸನ್ನು ಯೂಸ್ ಮಾಡ್ತಿದ್ವಿ, MKS ಯೂನಿಟ್ಸು, FPS ಯೂನಿಟ್ಸು ಅನ್ನೋದಲ್ಲ. ಈಗ ಪ್ರಸ್ತುತ ವಿ ಯೂಸ್ ಓನ್ಲಿ SI ಯೂನಿಟ್ಸ್. ಅದರಲ್ಲಿ ಮೀಟರ್, ಸೆಕೆಂಡ್, ಕೆಲ್ವಿನ್, ಆಂಪಿಯರ್, ಕ್ಯಾಂಡಲಾ, ಮೋಲ್ ಕರಸ್ಪಾಂಡಿಂಗ್ ಟು ದೇರ್ ಕ್ವಾಂಟಿಟೀಸ್. ಮಾಸಿಗೆ kg, ಲೆಂತ್ಗೆ ಮೀಟರು, ಟೈಮ್ಗೆ ಸೆಕೆಂಡು, ಟೆಂಪರೇಚರ್ ಇದ್ದರೆ ಕೆಲ್ವಿನ್ನು, ಎಲೆಕ್ಟ್ರಿಕ್ ಕರೆಂಟ್ ಇದ್ದರೆ ಆಂಪಿಯರು, ಲೂಮಿನಸ್ ಇಂಟೆನ್ಸಿಟಿ ಇದ್ದರೆ ಕ್ಯಾಂಡಲಾ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದ್ದರೆ ಮೋಲು. ಮಿಕ್ಕಿದೆಲ್ಲ ಯೂನಿಟ್ಸನ್ನು ಯಾವ ರೀತಿ ಫಂಡಮೆಂಟಲ್ ಮತ್ತು ಡಿರೈವ್ಡ್ ಯೂನಿಟ್ಸಲ್ಲಿ ಮಾಡ್ಕೋತೀವೋ ಅದೇ ಥರ ಯೂನಿಟ್ಸ್ ಕೂಡ ಇಲ್ಲಿ ಮಾಡ್ಕೋಬೋದು. ಸೊ ಕಮಿಂಗ್ ಟು ಡೈಮೆನ್ಷನ್ಸ್. ಡೈಮೆನ್ಷನ್ಸ್ ಅಂದರೆ ಏನು? ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಆರ್ ದಿ ಪವರ್ಸ್ ಟು ವಿಚ್ ದಿ ಫಂಡಮೆಂಟಲ್ ಯೂನಿಟ್ಸ್ ಆಫ್ ಮಾಸ್, ಲೆಂತ್, ಟೈಮ್ must be raised in order to represent that physical quantity. ಒಂದು ಎಕ್ಸಾಂಪಲ್ ಅಂದರೆ ಆಕ್ಸಲರೇಷನ್ ಇದೆ. ಆಕ್ಸಲರೇಷನ್ ಅಂದರೆ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿ ಇಸ್ ಡಿಸ್ಟೆನ್ಸ್ ಬೈ ಟೈಮ್. ಸೊ ಎಲ್ ಎಲ್ಗೆ ಡಿಸ್ಟೆನ್ಸ್ ಆಯಿತು, T⁻⁻1. ದಿಸ್ ಡಿವೈಡೆಡ್ ಬೈ ಟೈಮ್ ಇರೋದ್ರಿಂದ m⁻0 ಮಾಸ್ ಇಲ್ಲ ಇಲ್ಲಿ, L⁻1 T⁻⁻2 ಆಗುತ್ತೆ. ಸೊ ಇದೇ ಥರ ಎಲ್ಲ ಡೈಮೆನ್ಷನ್ಸ್ಗೂ ನಾವು ಫಾರ್ಮುಲಾ ಬರೀತಾ ಹೋಗ್ಬೋದು. ಸೊ ಡೈಮೆನ್ಷನ್ಸಲ್ಲಿ 2 ಥರ, ಅಂದರೆ 4 ಥರ ಇದೆ. ಡೈಮೆನ್ಷನಲ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಅಂತ. ಡೈಮೆನ್ಷನಲ್ ವೇರಿಯೇಬಲಲ್ಲಿ 2 ಥರ, ಡೈಮೆನ್ಷನಲ್ ವೇರಿಯೇಬಲ್, ನಾನ್ ಡೈಮೆನ್ಷನಲ್ ವೇರಿಯೇಬಲ್. ಡೈಮೆನ್ಷನಲ್ ವೇರಿಯೇಬಲ್ ಅಂದರೆ ಯಾವುದಕ್ಕೆ ಡೈಮೆನ್ಷನ್ಸ್ ಇರುತ್ತೆ. ಇವಾಗ ವೆಲಾಸಿಟಿ ಇದೆ, ಈಸ್ ಮೆಷರ್ಡ್ ಇನ್ ಮೀಟರ್ ಪರ್ ಸೆಕೆಂಡ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಫೋರ್ಸು ನ್ಯೂಟನ್ನು. ನಾನ್ ಡೈಮೆನ್ಷನಲ್ ಅಂದರೆ ಪ್ಲೇನ್ ಇದೆ, ಅದಕ್ಕೆ ಯಾವುದೇ ಇಟ್ಸ್ ಎ ವೇರಿಯಬಲ್ ಬಟ್ ನಾಟ್ ಇಟ್ ಡಸಂಟ್ ಹ್ಯಾವ್ ಎನಿ ಡೈಮೆನ್ಷನ್. ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಸಿಮಿಲರ್ಲಿ ವಿ ಹ್ಯಾವ್ ಕಾನ್ಸ್ಟೆಂಟ್. ಡೈಮೆನ್ಷನಲ್ ಕಾನ್ಸ್ಟೆಂಟ್ ಅಂದರೆ ಇವಾಗ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಇದೆ, ಇಟ್ ಈಸ್ ಎ ಕಾನ್ಸ್ಟೆಂಟ್ ಬಟ್ ಅದಕ್ಕೆ ಡೈಮೆನ್ಷನ್ಸ್ ಇದೆ, ಇಟ್ ಹ್ಯಾಸ್ ಡೈಮೆನ್ಷನ್ಸ್. ಸಿಮಿಲರ್ಲಿ ಯು ಹ್ಯಾವ್ ನಾನ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್. ಅಂದರೆ ಇವಾಗ ಎಕ್ಸಾಂಪಲ್ ಪೈ, ಅದು ಕಾನ್ಸ್ಟೆಂಟು ಮತ್ತು ಅದಕ್ಕೆ ಯಾವುದು ಡೈಮೆನ್ಷನ್ ಕೂಡ ಇರಲ್ಲ. ಈ ರೀತಿಯಾಗಿ ಫಿಸಿಕಲ್ ಕ್ವಾಂಟಿಟಿನ ನಾವು 4 ಥರ ವಿಭಜನೆ ಮಾಡ್ಬೋದು. ನೀವು ಮುಂದಕ್ಕೆ ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ನೋಡುವಂಥ ಎಲ್ಲ ಟಾಪಿಕ್ಸಲ್ಲಿ ಈ ರೀತಿ ಸಪರೇಷನ್ ಮಾಡಿಕೊಂಡು ಕಲ್ತ್ಕೋಬೇಕಾಗತ್ತೆ. ತುಂಬ ಇಂಪಾರ್ಟೆಂಟು ಈ ಚಾಪ್ಟರಲ್ಲಿ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ದ ಯೂಸಸ್ ಆಫ್ ಡೈಮೆನ್ಷನ್ಸ್. ಇದರಲ್ಲಿ 3 ಥರದ್ದು ಯೂಸ್ ಇದೆ. ಹೋಮೋಜಿನಿಟಿ ಆಫ್ ದ ಡೈಮೆನ್ಷನ್ಸ್ ಇನ್ ಎನ್ ಇಕ್ವೇಷನ್, conversion of physical quantity from one system of units to another, deducing relation among the physical quantities.
ಇದರಲ್ಲಿ ಮೊದಲನೇದನ್ನು ನೋಡೋಣ, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಏನಾಗಾದ್ರೆ ದ ಡೈಮೆನ್ಷನ್ಸ್ ಆಫ್ ಆಲ್ ದಿ ಟರ್ಮ್ಸ್ ಇನ್ ಎನ್ ಈಕ್ವೇಷನ್ ಮಸ್ಟ್ ಬಿ ಐಡೆಂಟಿಕಲ್. ಒಂದು ಈಕ್ವೇಷನ್ ಇದ್ರೆ ಲೆಫ್ಟ್ ಸೈಡ್ ಆಫ್ ದಿ ಈಕ್ವೇಷನ್ ಮತ್ತು ರೈಟ್ ಸೈಡ್ ಆಫ್ ದಿ ಈಕ್ವೇಷನ್ ಅಲ್ಲಿ ಎರಡೂ ಕಡೆ ಒಂದೇ ಡೈಮೆನ್ಷನ್ ಇದ್ರೆ ಆಗ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ವ್ಯಾಲಿಡ್ ಆಗಿದೆ ಅಂತ ಅರ್ಥ. ಇವಾಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ x is equal to ut plus half at square ಅಂತ ಇದೆ. x is measured in terms of length ಅಂದ್ರೆ ಡಿಸ್ಟೆನ್ಸ್, ut ವೆಲಾಸಿಟಿ ಇಂಟು ಟೈಮ್. ವೆಲಾಸಿಟಿ ಇಸ್ L by t ಇಂಟು ಟಿ ಇದೆ, ಟಿ ಕ್ಯಾನ್ಸಲ್ ಆಗುತ್ತೆ, ಸೊ L ಮಾತ್ರ ಉಳ್ಕೊಳ್ಳುತ್ತೆ. ಅದೇ ಥರ ಆಕ್ಸಿಲರೇಷನ್ ಅಲ್ಲಿ ಆಕ್ಸಿಲರೇಷನ್ ಇಂಟು ಟೈಮ್ ಸ್ಕ್ವೇರ್ ಇದೆ, ಆಕ್ಸಿಲರೇಷನ್ ಇಸ್ L by t ಸ್ಕ್ವೇರ್ ಇದೆ. ಸೊ ಇಲ್ಲಿ ಟೈಮ್ ಟಿ ಸ್ಕ್ವೇರ್ ಇದೆ, ಇದು ಕ್ಯಾನ್ಸಲ್ ಆದರೆ ಇಲ್ಲಿ L ಉಳ್ಕೊಳ್ತು. ಸೊ ಲೆಫ್ಟ್ ಸೈಡಲ್ಲಿ ಎಲ್ಲಿದೆ, ರೈಟ್ ಸೈಡಲ್ಲಿರುವಂಥ ಆಪರೇಷನ್ಗೆ ಲೆಫ್ಟು ಮತ್ತು ರೈಟ್ ಸೈಡಲ್ಲಿರುವ ಎರಡೂ ಡೈಮೆನ್ಷನ್ಸು ಒಂದೇ ಆಗಿರೋದ್ರಿಂದ this obeys the principle of homogeneity. So conversion of physical quantity from one system of units to other. So ಇದರಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ n1 un is equal to n2 u2, where n1 and n2 are corresponding numerical values. u1 and u2 are the units associated with respect to that particular parameter. So ಇಲ್ಲಿ ಯಾವುದೋ ಒಂದು ಡೈಮೆನ್ಷನ್ ನ ನಾವು u1 is equal to m1 to the power of a, l1 to the power of b, t1 to the power of c ಅಂತ ಬರೆದಿದ್ದೀವಿ. ನೆಕ್ಸ್ಟ್ u2 ಬರೆದಿದ್ದೀವಿ. ಸೊ ಇದನ್ನ ಹೇಗೆ ಬರ್ಕೋಬೇಕು ಅನ್ನೋದಾದ್ರೆ, ನನಗೆ ಇಲ್ಲಿರುವ ಯೂನಿಟ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ n2 is equal to n1 into m1 divided by m2, l1 divided by l2, t1 divided by t2 ಅಂತ ಆಗುತ್ತೆ. ಇವಾಗ ಸಪೋಸ್ ನೀವು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅವಾಗ ಏನು ಮಾಡ್ತೀವಿ, ಈ ಕಡೆ ಕಿಲೋಮೀಟರ್ ಇದ್ದು ಈ ಕಡೆ ಮೀಟರ್ಗೆ ಕನ್ವರ್ಟ್ ಮಾಡ್ತಾ ಇದ್ರೆ ಕಿಲೋಮೀಟರ್ 1 ಕಿಲೋಮೀಟರ್ ಡಿವೈಡೆಡ್ ಬೈ ಮೀಟರ್ಸ್ಗೆ ಮಾಡಿದ್ರೆ ಯು ಹ್ಯಾವ್ ಟು ಕನ್ವರ್ಟ್ 1 ಕಿಲೋಮೀಟರ್ ಟು ಮೀಟರ್. ಸೊ 1 ಕಿಲೋಮೀಟರ್ ಈಸ್ 1000 ಮೀಟರ್ಸ್. ಕನ್ವರ್ಟ್ ಮಾಡಿದರೆ ನಿಮಗೆ ಅದರದ್ದು ಪವರ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಆಕ್ಚುಲಿ ಫೈಂಡ್ ಔಟ್ ದಿ ನ್ಯೂಮರಿಕಲ್ ವ್ಯಾಲ್ಯೂ ಇನ್ ದಿ ಸೆಕೆಂಡ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇದ್ರದ್ದು ಒಂದು ಎಕ್ಸಾಂಪಲ್ನ ನಾವು ನೋಡೋಣ ನೆಕ್ಸ್ಟ್. ಡೆಡ್ಯೂಸಿಂಗ್ ರಿಲೇಷನ್ ಅಮಾಂಗ್ ಫಿಸಿಕಲ್ ಕ್ವಾಂಟಿಟೀಸ್. ಕೆಲವು ಸತಿ ನಮಗೆ ರಿಲೇಷನ್ ಏನು ಅಂತಾನೆ ಗೊತ್ತಿರಲ್ಲ, ಡೈಮೆನ್ಷನ್ ಅನಾಲಿಸಿಸ್ ಮಾಡಿ ಆ ರಿಲೇಷನ್ ಏನು ಅನ್ನೋದನ್ನ ತಿಳ್ಕೊಬೋದು ನಾವು. ಇಲ್ಲಿ ಎಫ್ ಇಸ್ ಪ್ರಪೋರ್ಷನಲ್ ಟು ಎಮ್ ಟು ದಿ ಪವರ್ ಆಫ್ ಎ, ವಿ ಟು ದಿ ಪವರ್ ಆಫ್ ಬಿ, ಆರ್ ಟು ದಿ ಪವರ್ ಆಫ್ ಸಿ ಅಂತ ಇದೆ. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ನನಗೆ ಸೆಂಟ್ರಿಪಿಟಲ್ ಫೋರ್ಸ್ದು ಒಂದು ಫಾರ್ಮುಲಾ ಬೇಕಿದೆ, ಅದನ್ನು ಇಲ್ಲಿ ನಾನು ಡಿರೈವ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು, ಈ ಲೆಫ್ಟ್ ಸೈಡ್ ಆಫ್ ದಿ ಯೂನಿಟ್ಸ್ನ ರೈಟ್ ಸೈಡ್ ಆಫ್ ದಿ ಯೂನಿಟ್ಸ್ ಇದು ಯಾವ ಪವರ್ಗೆ ರೈಸ್ ಆಗಿದೆ ಅಂತ ಬರ್ಕೊಂಡಿದ್ದೀವಿ. ಅದರಿಂದ ವಿ ಹ್ಯಾವ್ ಆಕ್ಚುಲಿ ಡಿರೈವ್ಡ್ ಕೆ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ. ಇದ್ರದ್ದು ಒಂದು ಎಕ್ಸಾಂಪಲ್ನ ನಾವು ನೆಕ್ಸ್ಟು ನೋಡೋಣ. ಸೊ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಈ 3 ಪಾರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೆಷರ್ಮೆಂಟ್ಸ್ ಇನ್ ಅನ್ಸರ್ಟನಿಟೀಸ್, ಎರರ್ ಕ್ಯಾಲ್ಕುಲೇಷನ್ ಇರುತ್ತೆ. ಎರರ್ ಅಂದರೆ ಟ್ರೂ ವ್ಯಾಲ್ಯೂ ಮೈನಸ್ ಮೆಷರ್ಡ್ ವ್ಯಾಲ್ಯೂ. ಇಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್: ಕಾನ್ಸ್ಟೆಂಟ್ಸ್ ಎರರ್ಸ್, ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್, ಲೀಸ್ಟ್ ಕೌಂಟ್ ಎರರ್, ಗ್ರಾಸ್ ಎರರ್ಸ್. ಸೊ ಈ ಎರರ್ಸ್ನೆಲ್ಲ ನಾವು ಮೆಷರ್ ಮಾಡಬೇಕು ಅಂದರೆ ಇದರಲ್ಲಿ 3 ಥರ ಇದೆ: ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಮತ್ತು ಪರ್ಸೆಂಟೇಜ್ ಎರರ್ ಅಂತ. ಸೊ ಅಬ್ಸಲ್ಯೂಟ್ ಎರರ್ ಅಂದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಅಂಡ್ ದ ಕ್ವಾಂಟಿಟಿ ಮೆಷರ್ಡ್ ಅಂಡ್ ದಿ ಇಂಡಿವಿಜುವಲ್ ಮೆಷರ್ಮೆಂಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಸೊ ಇದ್ರದ್ದು ಒಂದು ಎಕ್ಸಾಂಪಲ್ಸ್ನ ನಾವು ಮುಂದೆ ನೋಡೋಣ. ಅದೇ ಥರ ರಿಲೇಟಿವ್ ಎರರ್, ದ ರೇಷಿಯೋ ಆಫ್ ಮೀನ್ ಅಬ್ಸಲ್ಯೂಟ್ ಎರರ್, ಇಲ್ಲಿ ಏನು ಬಂದಿರುತ್ತೆ ವ್ಯಾಲ್ಯೂ, ದಟ್ ಟು ದಿ ಟ್ರೂ ವ್ಯಾಲ್ಯೂ, ಏನು ಟ್ರೂ ವ್ಯಾಲ್ಯೂ ಇರುತ್ತೆ ಅದ್ರ ಜೊತೆ ಡಿವೈಡ್ ಮಾಡಿದ್ರೆ ನನಗೆ ರಿಲೇಟಿವ್ ಎರರ್ ಸಿಗುತ್ತೆ. ಇಂಟು 100% ಮೆಷರ್ ಮಾಡಿದ್ರೆ, ನಾನು ಮಲ್ಟಿಪ್ಲೈ ಮಾಡಿದ್ರೆ ಐ ಗೆಟ್ ಟು ನೋ ವಾಟ್ ಈಸ್ ದಿ ಪರ್ಸೆಂಟೇಜ್ ಎರರ್. ಸೊ ಈ ಎರರ್ಸು ನನಗೆ ಬೇರೆ ಬೇರೆ ಕಾಂಬಿನೇಷನ್ ಇಂದ ಕೂಡ ಬರ್ಬೋದು. ಎರರ್ಸ್ ಇನ್ ಸಮ್ ಅಂದರೆ ಆಪರೇಷನ್ ಇವಾಗ ಎ ಪ್ಲಸ್ ಬಿ ಅಂತ ಇದ್ರೆ ಎರರ್ ಡೆಲ್ಟಾ ಝೆಡ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಅಂತ ಆಗುತ್ತೆ. ಅದೇ ಥರ ಡಿಫರೆನ್ಸ್ ಇದ್ರೆ ಎ ಮೈನಸ್ ಬಿ ಇದ್ರೆ ಅವಾಗ ಎರರು ಡೆಲ್ಟಾ ಎ ಮೈನಸ್ ಡೆಲ್ಟಾ ಬಿ ಇರುತ್ತೆ. ಎರರ್ ಇನ್ ಪ್ರಾಡಕ್ಟ್ ಇದ್ರೆ ಎ ಇಂಟು ಬಿ ನಂದು ಆಕ್ಚುಯಲ್ ಆಪರೇಷನ್ನು, ಎರರು ಇಲ್ಲಿ ಸೈನ್ ಅನ್ನ ಇಲ್ಲೇ ಪಗರಿಯಲ್ಲ, ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಅಂತ ಮಾಡ್ತೀವಿ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಡಿವೈಡೆಡ್ ಬೈ ಎ, ಡೆಲ್ಟಾ ಬಿ ಡಿವೈಡೆಡ್ ಬೈ ಬಿ. ಸೊ ಸಿಮಿಲರ್ಲಿ ಎರರ್ಸ್ ಇನ್ ಡಿವಿಷನ್, ಆಪರೇಷನ್ ಝೆಡ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬಿ, ಎರರ್ ಡೆಲ್ಟಾ ಝೆಡ್ ಬೈ ಝೆಡ್ ಇದೆ,
ಸೊ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಅಂತ ಆಗುತ್ತೆ. ಸೊ ನಾವು ಇದಿಷ್ಟು ಬಿಟ್ಟರೆ ಬೇರೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಬೇರೆ ಏನೂ ಇರಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಆ್ಯಕ್ಚುಲಿ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಸೊ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದು ಇಲ್ಲಿ ಮಾತ್ರ ಓದಿ ಮುಗಿಸೋವಂಥದ್ದಲ್ಲ. ನೆಕ್ಸ್ಟು ನಾವು ಬೇರೆ ಫಸ್ಟ್ ಇಯರ್ ಮತ್ತು ಎಲ್ಲ ಸೆಕೆಂಡ್ ಇಯರ್ ಎಲ್ಲ ಚಾಪ್ಟರ್ಸಲ್ಲೂ ಬರುವಂಥ ಎಲ್ಲ ಫಾರ್ಮುಲಾಸನ್ನು ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ನ ಗಮನದಲ್ಲಿ ಇಟ್ಕೊಂಡು ಕಲಿಬೇಕಾಗತ್ತೆ. ಅಲ್ಲಿರುವಂಥ ಎಲ್ಲ ಫಾರ್ಮುಲಾಸ್ನ ನಾವು ಅದರದ್ದು ಡೈಮೆನ್ಷನ್ಸು ಎಸ್ ಐ ಯೂನಿಟ್ಸು ಕೂಡ ನೋಡಬೇಕಾಗತ್ತೆ. ಸೊ ನೆಕ್ಸ್ಟ್ ವಿ ಶಲ್ ಸ್ಟಾರ್ಟ್ ವಿತ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಇದರಲ್ಲಿ ಫಸ್ಟು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆರ್ ಪೊಸಿಷನ್ ವೆಕ್ಟರ್ ಅಂದರೆ ಏನಂತ ನೋಡೋಣ. ಪೊಸಿಷನ್ ವೆಕ್ಟರ್ ಅಂದರೆ, ನಾನು ಆರಿಜಿನಿಂದ ಯಾವುದೋ ಒಂದು ಪಾಯಿಂಟ್, ಇಲ್ಲಿ P2 ಅಂತ ಇದೆ, ಇಲ್ಲಿ ನೋಡಿ ಎರಡು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬರೆದಿದ್ದಾರೆ. ಒಂದು ಆರಿಜಿನ್ ಟು P1, ಇನ್ನೊಂದು ಆರಿಜಿನ್ ಟು P2 ಇದೆ. ಸೊ ಈ ಪರ್ಟಿಕ್ಯುಲರ್ ವೆಕ್ಟರು ವಿಲ್ ಹ್ಯಾವ್ ಇಟ್ಸ್ ವ್ಯಾಲ್ಯೂ ಇನ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಆಸ್ ವೆಲ್ ಆಸ್ ಝೆಡ್ ಆಕ್ಸಿಸ್. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ವೆಕ್ಟರ್ ಆರ್ ಇಸ್ ಇಕ್ವಲ್ ಟು ಎಕ್ಸ್ ಐ ಕ್ಯಾಪ್, ಅಂದರೆ ಐ ಡೈರೆಕ್ಷನ್ ಅಥವಾ ಎಕ್ಸ್ ಡೈರೆಕ್ಷನಲ್ಲಿ ಎಷ್ಟಿದೆ, ವೈ ಡೈರೆಕ್ಷನಲ್ಲಿ ಎಷ್ಟಿದೆ, ಝೆಡ್ ಡೈರೆಕ್ಷನಲ್ಲಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಮೋಸ್ಟ್ ಆಫ್ ಇಟ್ ಇನ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮಾಡಬೇಕಾದ್ರೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್ ಬಿಟ್ಟು ಬೇರೆ ಜಾಸ್ತಿ ಡೈರೆಕ್ಷನ್ಸ್ ಬಗ್ಗೆ ಗಮನ ಕೊಡಲ್ಲ, ವಿಚ್ ವಿ ವಿಲ್ ಲರ್ನ್ ಇನ್ ಮೋಷನ್ ಇನ್ 2 dimensions. ಸೊ ಕಮಿಂಗ್ ಟು ದಿ ಫಸ್ಟ್ ಕ್ವಾಂಟಿಟಿ ಇನ್ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಸ್ಪೀಡ್. ಸ್ಪೀಡ್ ಅಂದರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಅದರಲ್ಲಿ ಬೇರೆ ಬೇರೆ ಥರ ಇದೆ. So now we will actually see different types of speeds. Uniform speed, if the distance travelled and the time taken are equal, then we actually say it is a uniform speed. Average speed is total distance travelled by total time taken. ಇದರಲ್ಲಿ ಕೆಲವು ವೇರಿಯೇಷನ್ಸ್ ಇದೆ. ಈ ವೇರಿಯೇಷನ್ಸ್ ಯೂಸ್ ಮಾಡಿಕೊಂಡ್ರೆ ಕೆಲವು ಕಡೆ ಪ್ರಾಬ್ಲಮ್ ಸಾಲ್ವಿಂಗು ತುಂಬ ಸುಲಭ ಆಗುತ್ತೆ. ಅದರದ್ದು ಒಂದು ಎಕ್ಸಾಂಪಲ್ನ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕಾದ್ರೆ ನೋಡೋಣ. ನೋಡಿ, if the particle travel distances s1, s2, s3 in time intervals t1, t2, t3, then the average speed will be sum of all the distances divided by sum of all the time taken. ಅದರಲ್ಲೇ ಕೇಸ್ 2 ಅಂದರೆ, if the particle travels speed v1, v2, v3 in time intervals t1, t2, t3, then ಆವ್ರೇಜ್ ಸ್ಪೀಡ್ ಈಸ್, ನಾನೇನು ಮಾಡ್ತಿದ್ದೀನಿ, ಡಿಸ್ಟೆನ್ಸನ್ನು ಟೈಮ್ ಇಂಟು ವೆಲಾಸಿಟಿ ಇಂಟು ಟೈಮ್ ಅಂತ ಬರ್ಕೋತಿದ್ದೀನಿ. S1 ಇಲ್ಲೇನಿತ್ತು ಮೇಲ್ಗಡೆ, ಒಂದು ಸೆಕೆಂಡು, ಇಲ್ಲಿ S1 ಇತ್ತಲ್ಲ, ಅದನ್ನು V1 T1 ಅಂತ ಬರಿಬೋದು. S2ನ V2 T2 ಅಂತ ಬರಿತೀನಿ, S3ನ VT3 ಅಂತ ಬರಿತೀನಿ. ಈ ಥರ ಡಿಫ್ರೆಂಟ್ ಡಿಸ್ಟೆನ್ಸ್ ಇಂಟರ್ವಲ್ಸನ್ನು ನಾನು ವೆಲಾಸಿಟಿ ಇಂಟು ಟೈಮ್ ಅಂತ ಕೂಡ ಬರ್ಕೋಬೋದು. ನೋಡಿ, ಥರ್ಡ್ ಕೇಸಲ್ಲಿ, if the particle travel distances s1, s2, s3 at speeds v1, v2, v3, then average speed is s1, s plus s2, s3 ಇದು ಡಿಸ್ಟೆನ್ಸು ಡಿವೈಡೆಡ್ ಬೈ, ಇಲ್ಲೇನು ಮಾಡಿದ್ದೀನಿ, ಟೈಮನ್ನು ಐ ಹ್ಯಾವ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಆ್ಯಂಡ್ ವೆಲಾಸಿಟಿ. ಡಿಸ್ಟೆನ್ಸ್ ಬೈ ವೆಲಾಸಿಟಿ ವಿಲ್ ಗಿವ್ ಯು ಟೈಮ್. ಯಾಕೆಂದರೆ ನನಗೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತು, ವಿಚ್ ಇಂಪ್ಲೈಸ್ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಅದನ್ನೇ ಇಲ್ಲಿ ಬರೆದಿರೋದು. ಸೊ ಇದರಲ್ಲೊಂದು ಸ್ಪೆಷಲ್ ಕೇಸ್ ಮಾಡ್ಕೋಬೋದು. ಇವಾಗ S1, S2 ಈಕ್ವಲ್ ಆಗಿತ್ತು ಅಂತ ಇಟ್ಕೊಳ್ಳಿ. S1 is equal to S2 which is equal to S. ಅವಾಗ ಏನಾಗುತ್ತೆ, ನಾನು ವಿ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ S1, S2 ಎರಡೂ ಸೇಮ್ ಇರೋದ್ರಿಂದ 2S ಆಯಿತು. ಇಲ್ಲಿ S ಕಾಮನ್ ತಗೋತೀನಿ, 1/V1 ಪ್ಲಸ್ 1/V2 ಆಯಿತು. ಸೊ ಎಸ್ ಕ್ಯಾನ್ಸಲ್ ಆಗುತ್ತೆ. ಇದ್ರ LCM ತೊಗೊಂಡ್ರೆ ಇದು 2V1 V2 ಡಿವೈಡೆಡ್ ಬೈ V1 ಪ್ಲಸ್ V2 ಅಂತ ಆಯಿತು. ಈ ಕೇಸು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ನಾವು ಮುಂದೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡೋಣ. ನೆಕ್ಸ್ಟು ಇನ್ನೊಂದು ಕೇಸು, ಇಫ್ ದ ಪಾರ್ಟಿಕಲ್ ಮೂವ್ಸ್ ಡಿಸ್ಟೆನ್ಸ್ x ಫ್ರಮ್ A to B ವಿತ್ ಸ್ಪೀಡ್ V1 and then travels back from B to A with speed V2, then average speed is the total distance divided by, ಇಲ್ಲೂ ಏನು ಮಾಡಿದ್ದೀನಿ ನಾನು, ಟೈಮನ್ನು ಡಿಸ್ಟೆನ್ಸ್ ಬೈ ವೆಲಾಸಿಟಿ ಅಂತ ಬರ್ಕೊಂಡಿದ್ದೀನಿ. ಆದರೆ ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸು ಈಕ್ವಲ್ ಆಗಿದೆ. ಸೊ ಹಾಗಾಗಿ ಒನ್ಸ್ ಅಗೇನ್ ದಿಸ್ ಫಾರ್ಮುಲಾ ಕ್ಯಾನ್ ಬಿ ಸಿಮಿಲರ್ ಟು ದಿ ಪ್ರೀವಿಯಸ್ ಕೇಸ್. ಅದೇ ಥರ ಇನ್ಸ್ಟಂಟೇನಿಯಸ್ ಸ್ಪೀಡ್ಸು, ಆವಾಗ ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು 0, ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಡಿ ಎಸ್ ಬೈ ಡಿ ಟಿ. ಇದಿಲ್ಲ.
Now we will go to velocity. So velocity is the vector form of the speed. So velocity is displacement by time. ಅಲ್ಲಿ distance by time ಇತ್ತು, ಇಲ್ಲಿ displacement by time ಇದೆ. ಇಲ್ಲಿ direction has to be taken into account. ಇದು ಜನರಲಿ ನಾವು ಮೋಷನ್ ಅಂಡರ್ ಗ್ರಾವಿಟಿ ಮಾಡಬೇಕಾದ್ರೆ ಬಹುತೇಕ ಇದನ್ನ ಯೂಸ್ ಮಾಡ್ತೀವಿ. ಟೈಪ್ಸ್ ಆಫ್ ವೆಲಾಸಿಟಿ ಅದರಲ್ಲಿ. ಸೊ ಯೂನಿಫಾರ್ಮ್ ವೆಲಾಸಿಟಿ ಗೊತ್ತೇ ಗೊತ್ತು ನಿಮಗೆ. ಇಫ್ ದ ಬಾಡಿ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ದೆನ್ ಇಟ್ ಇಸ್ ಕಾಲ್ಡ್ ಯೂನಿಫಾರ್ಮ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಅಂದರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್. There are certain situations. Let us say you take point A here, and let us say we have point B here, and then we take point C here. So the distance travelled from A to B and B to C and C to A. If at all, if these distances are L, then the total distance is 3 times L, but displacement is equal to 0. ಯಾಕೆ ಅಂದರೆ it is going from here to here, it is going from B to C, and then going from C to A and coming back to the same initial point. ಹಾಗಾಗಿ ಡಿಸ್ಪ್ಲೇಸ್ಮೆಂಟು 0 ಆಗಿಬಿಡುತ್ತೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದರೆ ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು 0, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಕ್ಯಾಲ್ಕುಲಸ್ ಮೆಥಡಲ್ಲಿ ನಾವು ಅದನ್ನು ಬರೀಬೇಕಾದ್ರೆ ವಿ ವಿಲ್ ಯೂಸ್ ದಿಸ್ ಎಕ್ಸ್ಟೆನ್ಸಿವ್ಲಿ. ಸೊ ಆಕ್ಸಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಆಕ್ಸಲರೇಷನ್. ಸೊ ಚೇಂಜ್ ಇನ್ ವೆಲಾಸಿಟಿ divided by time taken will give you acceleration. So for constant acceleration we have these 4 equations. ಈ 3 equations ನಿಮಗೆ SSLC ನಲ್ಲೇ ಪರಿಚಯ ಆಗಿರುತ್ತೆ. ಈಗ PUC ನಲ್ಲಿ ಈ ಒಂದು equation ಎಕ್ಸ್ಟ್ರಾ ಪರಿಚಯ ಆಗುತ್ತೆ. ಯಾವಾಗ ನೀವು ಟೈಮ್ ಅನ್ನ ಇನ್ ಟರ್ಮ್ಸ್ ಆಫ್ n ಬರ್ಕೊಂಡಾಗ ಆವಾಗ ನಿಮಗೆ ಈ ಫಾರ್ಮುಲಾ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ v is equal to u plus at, s is equal to ut plus half at square, v square minus u square is equal to 2as, sn is equal to u which is initial velocity, a divided by 2, 2n minus 1 ಆಗಿದೆ. ಸೊ ಈ ಈಕ್ವೇಷನ್ಸ್ ಅನ್ನ ನಾವು ಆಲ್ಜಿಬ್ರೈಕ್ ಅಲ್ಲಿ ಕೂಡ ಕುತ್ಕೊಂಡು ವೆರಿಫೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮತ್ತು ಅದೇ ಥರ ಬೈ ಮೆಥಡ್ ಆಫ್ ಕ್ಯಾಲ್ಕುಲಸ್ ಮಾಡಿದ್ರೆ ನಮಗೇನು ಗೊತ್ತು, ಇವಾಗ ಎಕ್ಸ್ ಈಸ್ ಅ ಫಂಕ್ಷನ್ ಆಫ್ ಟಿ ಅಂತ ಕೊಟ್ಟಿದ್ರೆ ಲೆಟ್ ಅಸ್ ಸೇ ಯು ಹ್ಯಾವ್ ಎ ಈಕ್ವೇಷನ್, ಏನೋ ಒಂದು ಈಕ್ವೇಷನ್ ಇದೆ, ಏನಂತ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಅಂತ ಇದೆ ಅಂತ ಇಟ್ಕೊಳ್ಳಿ, ಯು ಟಿ ಪ್ಲಸ್ ಟಿ ಸ್ಕ್ವಯರ್ ಅಂತ ಇದೆ. ದಿಸ್ ಈಸ್ ಅ ಫಂಕ್ಷನ್ ಆಫ್ ಟಿ, ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಟಿ. ಅಂದರೆ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಯು ಗೆಟ್, ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಟಿ ಯು ಗೆಟ್ ದಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ವೈ. ಸೊ ಈ ಥರ ಇದ್ದಾಗ ಇದು ಡಿಸ್ಟೆನ್ಸು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ವಿಲ್ ಗಿವ್ ಯು ವೆಲಾಸಿಟಿ. ಇಲ್ಲಿ ವಿ ಆಕ್ಚುಲಿ ಡೂ ಡಿಫರೆನ್ಸಿಯೇಷನ್. ಈ ಡಿ ಎಕ್ಸ್ ಬೈ ಡಿ ಟಿ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ಈಸ್ ವಿ. ಸೊ ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಆಕ್ಸಲರೇಷನ್, ಬಿಕಾಸ್ ಆಕ್ಸಲರೇಷನ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ನೋಡಿ ಇದ್ರದ್ದೇ ಉಲ್ಟಾ ಬಂದರೆ, ಇವಾಗ ಡಿಫರೆನ್ಶಿಯೇಷನ್ ಅಂತ ಗೊತ್ತಾಗಿದೆ ನನಗೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಆವಾಗ ನನಗೆ ವೆಲಾಸಿಟಿ ಸಿಗುತ್ತೆ. ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಮತ್ತೊಮ್ಮೆ ಯಾವ ಈಕ್ವೇಷನ್ ಇತ್ತೋ ಅದೇ ಈಕ್ವೇಷನ್ ಸಿಗುತ್ತೆ. ಸೊ ಈ ಪ್ರೊಸೀಜರ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಸುಲಭ ಆಗುತ್ತೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನಲ್ಲಿ ತುಂಬ ಪ್ರಮುಖವಾದ ಭಾಗ ಯಾವುದಪ್ಪ ಅಂದರೆ ಅನಾಲಿಸಿಸ್ ಆಫ್ ದಿ ಗ್ರಾಫ್ಸ್. ಇಲ್ಲಿ ಗ್ರಾಫಿಕಲ್ ಅನಾಲಿಸಿಸ್ಗೆ ತುಂಬ ಒತ್ತಿದೆ. ನೋಡಿ ಇವಾಗ ಒಂದು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಇದ್ರೆ ಇದರಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಫ್ಲೋ ಚಾರ್ಟ್ ಥರ ಮಾಡಿದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ. ಡಿಸ್ಟೆನ್ಸ್ ಟೈಮ್ ಗ್ರಾಫು, ಯಾವಾಗ ಈ ರ್ಯಾಂಬೋಸ್ ಇರುತ್ತೋ, ಈ ಸಿಂಬಲ್ ಕಾಣ್ತಿದ್ದಿಲ್ಲ ನಿಮಗೆ, ಇದು ಡಿಸಿಷನ್ ಟೇಬಲ್ ಅಂತ ಇಟ್ಕೊಳ್ಳಿ ನೀವು. ಅಂದರೆ ನೀವು ಆ ಟೈಮಲ್ಲಿ ಯೋಚನೆ ಮಾಡಬೇಕು ಯಾವ ಥರ ಇದೆ ಅಂತ. ಇವಾಗ ನನಗೆ ಒಂದು ಡಿ ಟಿ ಗ್ರಾಫ್ ಇದೆ, ಆ ಗ್ರಾಫು ಸ್ಟ್ರೈಟ್ ಲೈನ್ ಆಗಿದೆಯಾ ಅಂತ ಮೊದಲನೇ ಪ್ರಶ್ನೆ. ಎಸ್ ಅನ್ನೋದಾದರೆ ಈಸ್ ದಿ ಗ್ರಾಫ್ ಆಫ್ ದಿ ಲೈನ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ದಿ ಲೈನ್ ಈಸ್ ಈಕ್ವಲ್ ಟು 0. ನೋಡಿ ನಮಗೆ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಈಸ್ ಎ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್. ಇಲ್ಲಿ ಎಮ್ ಅನ್ನೋದು ಸ್ಲೋಪು. ಈ ಸ್ಲೋಪ್ 0 ಆಗಿಬಿಟ್ರೆ, ಸ್ಲೋಪ್ ಅಂದ್ರೇನು, ಎ ಲೈನ್ ಇನ್ಕ್ಲೈನ್ಡ್ ಅಟ್ ಎ ಪರ್ಟಿಕ್ಯುಲರ್ ಆಂಗಲ್. ಈ ಲೈನು ಇದು ಎಷ್ಟು ಸ್ಟೀಪ್ ಆಗಿದೆ ಅನ್ನೋದೇ ಸ್ಲೋಪು. ಇಲ್ಲಿ ಮೊದಲನೇ ಕೇಸಲ್ಲಿ ಈ ಲೈನು ಟೈಮ್ ಆಕ್ಸಿಸ್ ಮೇಲೆ ಇದೆ, ಸೊ ಹಾಗಾಗಿ ಸ್ಲೋಪು 0 ಇದೆ. ಸೊ ಇಲ್ಲಿ ನೋಡಿ ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಈ ಲೈನು ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದೇರ್ಫೋರ್ ಹಿಯರ್ ಆಲ್ಸೋ ದ ಸ್ಲೋಪ್ ಇಸ್ 0. ಹಿಯರ್ ಆಲ್ಸೋ
the line is parallel to x axis but it is in the negative distance direction. So ನೋಡಿ ಇದು ಮೂರು ಕಂಡೀಷನ್ ಅಲ್ಲಿ the line is doesn't have any kind of a slope ಇಲ್ಲದೆ ಇರೋದ್ರಿಂದ ಬಾಡಿ is at rest ಅಂತ ಗೊತ್ತಾಯ್ತು ನನಗೆ. ಸಪೋಸ್ ಗ್ರಾಫು ಸ್ಟ್ರೈಟ್ ಲೈನ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನೋ, ಅವಾಗ ಏನಂದ್ರೆ ಅದರ ಅರ್ಥ ಆಕ್ಸಿಲರೇಟ್ ಆಗ್ತಿದೆ ಅಂತ. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಇಲ್ಲಿ ಇನ್ನೊಂದು ಕಂಡೀಷನ್ ಬಿಟ್ಟಿದ್ವಿ ನಾವು, ಸ್ಲೋಪು 0 ಇದ್ರೆ ಈ ಮೂರು ಕಂಡೀಷನ್ ಇರುತ್ತೆ, ಸ್ಲೋಪ್ ಇದೆ ಆದ್ರೆ 0 ಆಗಿಲ್ಲ ಅಂದ್ರೆ ಅವಾಗ ಏನಾಗಿರ್ಬೋದು, ಯು ಕ್ಯಾನ್ ಹ್ಯಾವ್ ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೆ ಬಾಡಿ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಮೋಷನ್ ಅಂತ. ಸೊ ಯು ಹ್ಯಾವ್ ಪಾಸಿಟಿವ್ ವೆಲಾಸಿಟಿ ಅಂಡ್ ನೆಗೆಟಿವ್ ವೆಲಾಸಿಟಿ ಡಿಪಿಕ್ಟೆಡ್ ಇನ್ ದೀಸ್ ಪರ್ಟಿಕ್ಯುಲರ್ ವೇಸ್. ಸೊ ನಾವು ಇವಾಗ ಈ ಕಂಡೀಷನ್ಗೆ ಹೋಗೋಣ. ಈಸ್ ದಿ ಗ್ರಾಫ್ ಆಫ್ ದಿ ಸ್ಟ್ರೈಟ್ ಲೈನ್ ಅಲ್ಲ ಅನ್ನೋದಾದ್ರೆ ಅವಾಗ ಯಾವ ತರ ಇರುತ್ತೆ, ಇವಾಗ ಗ್ರಾಫು ಈ ತರ ಏನೋ ಇದೆ ಅಂತ ಇಟ್ಕೊಳ್ಳಿ, ಸ್ಟ್ರೈಟ್ ಲೈನ್ ಇಲ್ಲ, ಇಟ್ ಇಸ್ ಪ್ಯಾರಾಬೋಲಿಕ್, ಅವಾಗ ಬಾಡಿ ಆಕ್ಸಿಲರೇಟ್ ಆಗ್ತಿದೆ. ಏನು, ಡಿಸ್ಟೆನ್ಸ್ ಟೈಮ್ ಗ್ರಾಫ್. ರಿಮೆಂಬರ್ ವೆರಿ ವೆಲ್, ಯಾವುದೇ ಸಂದರ್ಭದಲ್ಲಿ ಗ್ರಾಫ್ ಮಾಡಿದಾಗ ಅದರ ಆಕ್ಸಿಸ್ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋ, ಸೊ ಆಕ್ಸಿಲರೇಟಿಂಗ್ ಆಗ್ತಿದೆ ಆದ್ರೆ ನೋಡೋಣ. ಅವಾಗ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಲೋಪ್ ಇನ್ಕ್ರೀಸಿಂಗ್ ಅನ್ನೋದಾದ್ರೆ ಪಾಸಿಟಿವ್ ಆಕ್ಸಿಲರೇಷನ್ ಇರುತ್ತೆ. ಅದರಲ್ಲಿ ಮತ್ತೆ ಎರಡು ಕಂಡೀಷನ್ ಇದೆ, ಇನ್ಕ್ರೀಸಿಂಗ್ ಪಾಸಿಟಿವ್ ವೆಲಾಸಿಟಿ, ಡಿಕ್ರೀಸಿಂಗ್ ನೆಗೆಟಿವ್ ವೆಲಾಸಿಟಿ. ಇನ್ಕ್ರೀಸಿಂಗ್ ಪಾಸಿಟಿವ್ ವೆಲಾಸಿಟಿ ಅಂದ್ರೆ ಬಾಡಿ ಇನ್ಕ್ರೀಸ್ ಆಗ್ತಾ ಇದೆ, ಆಸ್ ಅ ಟೈಮ್ ಗೋಸ್ ಆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಅಂದ್ರೆ ಬಾಡಿ ಈಸ್ ಸ್ಪೀಡಿಂಗ್ ಅಪ್ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಡಿಕ್ರೀಸಿಂಗ್ ನೆಗೆಟಿವ್ ವೆಲಾಸಿಟಿ ಅಂದ್ರೆ ಇವಾಗ ಗ್ರಾಫು ಹೀಗೆ ಬರ್ತಿದೆ, ಆಸ್ ಟೈಮ್ ಗೋಸ್ ಆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಆಕ್ಚುಲಿ ಡಿಕ್ರೀಸಿಂಗ್, ಸೊ ಇಟ್ ಈಸ್ ಸ್ಲೋಯಿಂಗ್ ಡೌನ್. ಈ ಯಾರೋ ಇಲ್ಲೂ ಇರಬೇಕು. ಸೊ ಇಲ್ಲಿ ಎಸ್ ಅಲ್ಲ, ನೋ ಆಗಿದೆ. ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಲೋಪ್ ಇನ್ಕ್ರೀಸಿಂಗ್ ಅಲ್ಲ, ಬೇರೆ ಡಿಕ್ರೀಸಿಂಗ್ ಆಗ್ತಿದೆ ಅನ್ನೋದಾದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಇರುತ್ತೆ. ಅಂದ್ರೆ ಇವಾಗ ಇಫ್ ದ ಕಾರ್ ಇಸ್ ಮೂವಿಂಗ್, ಯು ಅಪ್ಲೈ ಬ್ರೇಕ್ಸ್, then what is going to happen, the body will not accelerate but it will actually decelerate. So decelerate ಆದಂತ ಸಂದರ್ಭದಲ್ಲಿ ಡಿಕ್ರೀಸಿಂಗ್ ಪಾಸಿಟಿವ್ ವೆಲಾಸಿಟಿ ಇದ್ರೆ ಗ್ರಾಫು ಈ ತರ ಇರುತ್ತೆ, ಅವಾಗ ಅದರ ಅರ್ಥ ಇಟ್ ಈಸ್ ಸ್ಲೋಯಿಂಗ್ ಡೌನ್ ಅಂತ. ನೋಡಿ, ಆಸ್ ಟೈಮ್ ಗೋಸ್ ಆನ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಿಲ್ಲ, ಇಲ್ಲಿ ನೋಡಿ ಇದೇ ಮ್ಯಾಕ್ಸಿಮಮ್, ಇದಕ್ಕಿಂತ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಇಲ್ಲಿ ಕೆಳಗೆ ಬರ್ತಿದೆ ಅದು. ಅದೇ ತರ ನೆಗೆಟಿವ್ ಆಕ್ಸಿಲರೇಷನ್, ಇನ್ಕ್ರೀಸಿಂಗ್ ನೆಗೆಟಿವ್ ವೆಲಾಸಿಟಿ ಇದ್ರೆ ಇಟ್ ವಿಲ್ ಕಮ್ ಟು, ಇಲ್ಲಿ ಫಸ್ಟ್ ಡಿಕ್ರೀಸ್ ಆಗ್ತಾ ಇದೆ, 0 ಆಗುತ್ತೆ, ಆಮೇಲೆ ತಿರ್ಗಾ ನೆಗೆಟಿವ್ ಡೈರೆಕ್ಷನ್ ಬರ್ತಾ ಇದೆ. ಸೊ ಅವಾಗ ಇದು ಸ್ಪೀಡಿಂಗ್ ಅಪ್ ಅಂತ ಅರ್ಥ. ನೋಡಿ ಇಲ್ಲಿ ಈ ಕಡೆಗಿದೆ. ಸೊ ಹಾಗಾಗಿ ಇನ್ಕ್ರೀಸಿಂಗ್ ನೆಗೆಟಿವ್ ವೆಲಾಸಿಟಿ ಅಂದ್ರೆ ಇಟ್ ಈಸ್ ಸ್ಪೀಡಿಂಗ್ ಅಪ್ ಅಂತ ಅರ್ಥ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಹೋಪ್ ದಿಸ್ ಫ್ಲೋ ಚಾರ್ಟ್ ವಿಲ್ ಮೇಕ್ ಯುವರ್ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್. ಸೊ ಅದೇ ತರ ವೆಲಾಸಿಟಿ ಟೈಮ್ ಗ್ರಾಫ್ ಕೂಡ ಇರಕ್ಕೆ ಸಾಧ್ಯ. ವೆಲಾಸಿಟಿ ಟೈಮ್ ಗ್ರಾಫ್ ಇದ್ರೆ ಜಸ್ಟ್ ಯಾವುದೋ ಒಂದು ವೆಲಾಸಿಟಿ ಗ್ರಾಫ್ ಅನ್ನ ನೋಡಿ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಐ ಆಮ್ ಜಸ್ಟ್ ರೀಡಿಂಗ್ ಅನ್ನೋದಾದ್ರೆ ವಾಟ್ ಐ ಆಮ್ ಮೆಷರಿಂಗ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮೆಷರ್ ಮಾಡ್ತಾ ಇದ್ದೀನಿ. ವೆಲಾಸಿಟಿ ಟೈಮ್ ಗ್ರಾಫ್ದು ಸ್ಲೋಪ್ ತಗೊಂಡ್ರೆ ಆ ಸ್ಲೋಪ್ ನನಗೆ ಆಕ್ಸಿಲರೇಷನ್ ಕೊಡುತ್ತೆ. ಆ ಆಕ್ಸಿಲರೇಷನ್ ನಾನು 2 ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆವರೇಜ್ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಿಂಗಲ್ ಪಾಯಿಂಟ್ ಅನ್ನೋದಾದ್ರೆ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಆಗುತ್ತೆ. ಸೊ ವಿ ಟಿ ಗ್ರಾಫ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಏರಿಯಾ ಅಂಡರ್ ದಿ ಕರ್ವ್. ಸೊ ಯಾವುದೋ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇದೆ, ಈಗೊಂದು ಸ್ಲೋಪ್ ಇದೆ, ದಿಸ್ ಇಸ್ ಟೆಲಿಂಗ್ ಯು ದಟ್ ದಿ ಆಕ್ಸಿಲರೇಷನ್ ಇಸ್ ಕಾನ್ಸ್ಟೆಂಟ್. ಇವಾಗ ಈ ಟ್ರಯಾಂಗಲ್ದು ಏರಿಯಾ ಇದೆಯಲ್ಲ ಕೆಳಗಡೆ, ಇದನ್ನ ಕಂಡುಹಿಡಿದ್ರೆ ಇದು ನನಗೆ ಏನ್ ಕೊಡುತ್ತೆ, ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡಬಹುದು ನಾವು. ಸೊ ಏರಿಯಾ ಬೈ ಟೈಮ್ ಈಸ್ ಯುವರ್ ಡಿಸ್ಪ್ಲೇಸ್ಮೆಂಟ್, ಸಾರಿ ಆವರೇಜ್ ವೆಲಾಸಿಟಿ. ಯಾಕಂದ್ರೆ ಏರಿಯಾ ವಿಲ್ ಗಿವ್ ಯು ಡಿಸ್ಟೆನ್ಸ್, ಟೈಮ್ ಇದೆ, ಡಿಸ್ಟೆನ್ಸ್ ಬೈ ಟೈಮ್ ವಿಲ್ ಗಿವ್ ಯು ವೆಲಾಸಿಟಿ. ಸೊ ಏರಿಯಾ ಬೈ ಟೈಮ್ ವಿಲ್ ಗಿವ್ ಯು velocity. So or average velocity in that case if you are taking at 2 different points. Hope this is very clear to you. So next ಈ particular ಇದರಲ್ಲಿ ಲಾಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ರಿಲೇಟಿವ್ ವೆಲಾಸಿಟಿ. ದ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಎ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ ಬಿ. ಸೊ ಅವಾಗ ಅದನ್ನೇನಂತ ಬರಿತೀವಿ ನಾವು, ವಿ ಎ ಬಿ ಅಂತ ಬರಿತೀವಿ. ಅದರ ಅರ್ಥ ವಿ ಎ ಮೈನಸ್ ವಿ ಬಿ. ಸೊ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಎ, ಆಬ್ಜೆಕ್ಟ್ ಏದು ವಿತ್ ರೆಸ್ಪೆಕ್ಟ್ ಟು ಬಿ ಅಂದ್ರೆ ಯಾರೋ ಒಬ್ಬ ಟ್ರೈನ್ ಅಲ್ಲಿ ಕೂತ್ಕೊಂಡು ಹೋಗ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಹೊರಗಡೆಯಿಂದ ನಿಂತ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಇಲ್ಲಿ ಕೂತ್ಕೊಂಡಿರುವಂತ ಒಬ್ಬ ವ್ಯಕ್ತಿ ನೋಡ್ತಿದ್ದಾನೆ. ಸೊ ಇವನ್ನ ಎ ಅಂತ ಕರೆದ್ರೆ, ಒಳಗಡೆ ಕೂತಿರೋ ವ್ಯಕ್ತಿನ ಬಿ ಅಂತ ಕರೆದ್ರೆ, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಸೊ ಪ್ಲಾಟ್ಫಾರ್ಮ್ ಮೇಲೆ ಈ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಈ ಡೈರೆಕ್ಷನ್ ಅಲ್ಲಿ, ಟ್ರೈನ್ ಒಳಗಡೆ ಕೂತಂತ ವ್ಯಕ್ತಿ ಬಿ ಈಸ್ ಆಕ್ಚುಲಿ ಲುಕಿಂಗ್ ಇನ್ ಟು ದಿಸ್. ಅವಾಗ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅದನ್ನ ನಾವು ವಿ ಎ ಬಿ ವಿಚ್ ಇಸ್ ವಿ ಎ ಮೈನಸ್ ವಿ ಬಿ ಅಂತ ಬರಿತೀವಿ. ದ ಅದರ್ ವೇ ಇಸ್ ಆಲ್ಸೋ ಫೈನ್. ಸೊ ಬಿ ವಿತ್ ರೆಸ್ಪೆಕ್ಟ್ ಟು ಎ ಆದ್ರೆ ವಿ ಬಿ ಎ ಅಂತ ಬರಿತೀವಿ ವಿಚ್ ಇಸ್ ವಿ ಬಿ ಮೈನಸ್ ವಿ ಎ.
ಇದರ ಬೇಸಿಸ್ ಮೇಲೆ ವಿ ವಿಲ್ ಆಕ್ಚುಲಿ ಸಿ ಸಮ್ ಪ್ರಾಬ್ಲಮ್ಸ್ ಇನ್ ದಿ ಕಮಿಂಗ್ ಸ್ಲೈಡ್ಸ್. ನೆಕ್ಸ್ಟ್ ಇದು ಮೋಷನ್ ಇನ್ ಸ್ಟ್ರೈಟ್ ಲೈನ್ ನ ಇಷ್ಟು ಭಾಗ ನಾವು ಕಲ್ತಿರ್ತೀವಿ ಇಲ್ಲಿ. ನೆಕ್ಸ್ಟ್ ಮೋಷನ್ ಇನ್ 2 ಡೈಮೆನ್ಷನ್ಗೆ ಹೋಗೋಣ. ಇದರಲ್ಲಿ ಈ ರಿಲೇಟಿವ್ ವೆಲಾಸಿಟಿ ಇದರಲ್ಲಿ ಇನ್ನೂ ಒಂದಷ್ಟು ನಾವು ಕಂಡೀಷನ್ಸ್ ನೋಡಬಹುದು. ಲೆಟ್ ಅಸ್ ಸೇ ವೆನ್ 2 ಆಬ್ಜೆಕ್ಟ್ಸ್ ಮೂವ್ ವಿತ್ ಸೇಮ್ ವೆಲಾಸಿಟಿ, ಒಂದೇ ವೆಲಾಸಿಟಿನಲ್ಲಿ ಹೋಗ್ತಾ ಇದೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂದ್ರೆ ಅವಾಗ ರಿಲೇಟಿವ್ ವೆಲಾಸಿಟಿ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1 ಈಸ್ v2 ಮೈನಸ್ v1. ಇಲ್ಲಿ ನಾನು ಮುಂಚೆ VAB ಅಂತ ಬರೆದಿದ್ನಲ್ಲ ಅದನ್ನ ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ ನಾನು. ಸೊ ದಿಸ್ ಈಸ್ ಇದು V2A ಅಂದ್ರೆ VBA ಅಂತ ಅರ್ಥ. VBA ಈಸ್ VB ಮೈನಸ್ VA. ಅದನ್ನೇ 1 ಮತ್ತೆ 2 ಆಬ್ಜೆಕ್ಟ್ 1 ಮತ್ತೆ ಆಬ್ಜೆಕ್ಟ್ 2 ಅಂತ ತಗೊಂಡಿದ್ದೀನಿ. ಹಾಗಾದ್ರೆ ಇದೆರಡು ವಿಚ್ ಹ್ಯಾಸ್ ದ ಸೇಮ್ ವೆಲಾಸಿಟಿ ಅಂಡ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಅವಾಗ ಇದು ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಕಂಡೀಷನ್ ನಂಬರ್ 2, ಇದೆರಡರ ನಡುವೆ ಆಬ್ಜೆಕ್ಟ್ 1 ಮತ್ತೆ ಆಬ್ಜೆಕ್ಟ್ 2 ನಡುವೆ ಒಂದು ರಿಲೇಟಿವ್ ಸಪರೇಷನ್ ಇದೆ. ಸೊ ಇಬ್ಬರು ವ್ಯಕ್ತಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಇವರು ಸ್ವಲ್ಪ ಜಾಸ್ತಿ ಬೇಗ ಹೋಗ್ತಿದ್ದಾರೆ ಅಂತಂದ್ರೆ ಇವರಿಬ್ಬರ ನಡುವೆ ಇರುವಂತ ರಿಲೇಟಿವ್ ವೆಲಾಸಿಟಿ ಏನಿರುತ್ತೆ ಅದು ಡಿಫರೆನ್ಸ್ ಆಗುತ್ತೆ. ಆ ಡಿಫರೆನ್ಸ್ ಇದ್ರೆ ಅವಾಗ ಏನಾಗುತ್ತೆ, ಈ ಕರ್ವ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಇಲ್ಲಿ ಹತ್ರ ಇತ್ತು, ಇಲ್ಲಿ ಹೋಗ್ತಾ ಹೋಗ್ತಾ ಈ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಅವಾಗ ನಮಗೆ ರಿಲೇಟಿವ್ ವೆಲಾಸಿಟಿ ವಿಲ್ ಬಿ v2 ಇದ್ರೆ v2 ಮೈನಸ್ v1 ಅಂತ ಆಗುತ್ತೆ. ಸೊ ಥರ್ಡ್ ಕೇಸ್, ಇದು ತುಂಬಾ ಸ್ಪೆಷಲ್. ಇನಿಷಿಯಲಿ ಆಬ್ಜೆಕ್ಟ್ 2 ಈಸ್ ಅಹೆಡ್ ಆಫ್ ಆಬ್ಜೆಕ್ಟ್ 1. ಸೊ ಎರಡನೇ ಆಬ್ಜೆಕ್ಟ್ ಮೊದಲನೇ ಆಬ್ಜೆಕ್ಟ್ಗಿಂತ ಸ್ವಲ್ಪ ಬೇಗ ಮುಂದೆ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಅದರದ್ದು ವೆಲಾಸಿಟಿ ಇದು ಪಾಸಿಟಿವ್ ಆಗಿರುತ್ತೆ. ದ ರಿಲೇಟಿವ್ ಸಪರೇಷನ್ x2 ಮೈನಸ್ x1 ಮೈನಸ್ ಸಪರೇಷನ್ ಅಂದ್ರೆ ದ ರಿಲೇಟಿವ್ ಸಪರೇಷನ್ ಇದು ಫಾರ್ ದಿ ಪೊಸಿಷನ್ x2 ಆಫ್ t ಮೈನಸ್ x1 ಆಫ್ t ಅಂದ್ರೆ ಪೊಸಿಷನ್ ಆಫ್ ದಿ ಸೆಕೆಂಡ್ ಆಬ್ಜೆಕ್ಟ್ ಅಟ್ ಸರ್ಟನ್ ಟೈಮ್ ಮೈನಸ್ ಪೊಸಿಷನ್ ಆಫ್ ದಿ ಫಸ್ಟ್ ಆಬ್ಜೆಕ್ಟ್ ಅಟ್ ಸರ್ಟನ್ ಟೈಮ್. ಫಸ್ಟ್ ಡಿಕ್ರೀಸ್ ಆಗುತ್ತೆ ನೋಡಿ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ದೆನ್ ಟಿಲ್ ದ ಬಾಡೀಸ್ ಮೀಟ್ ಅಟ್ ಎ ಪೊಸಿಷನ್, ಇಲ್ಲೆಲ್ಲೋ ಒಂದು ಜಾಗದಲ್ಲಿ ಮೀಟ್ ಆಗ್ತಾ ಇದೆ. ಅದಾದ್ಮೇಲೆ ದೆನ್ ದಿ ಸಪರೇಷನ್ ವಿಲ್ ಆಕ್ಚುಲಿ ಬಿಕಮ್ಸ್ ನೆಗೆಟಿವ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಆಬ್ಜೆಕ್ಟ್ 1 ವಿಲ್ ಓವರ್ಟೇಕ್. ಮೊದಲು ಆಬ್ಜೆಕ್ಟ್ 2 ಮುಂದೆ ಇದ್ದ, ಇವಾಗ ಆಬ್ಜೆಕ್ಟ್ 1 ಮುಂದೆ ಇರ್ತಾನೆ. ಅಂಡ್ ರಿಲೇಟಿವ್ ಸಪರೇಷನ್ ಬಿಟ್ವೀನ್ ದೆಮ್ ಬಿಗಿನ್ಸ್ ಟು ಇನ್ಕ್ರೀಸ್. ನೋಡಿ, ಇನಿಷಿಯಲಿ ಆಬ್ಜೆಕ್ಟ್ 2 ಮುಂದೆ ಇದ್ದು ಆಬ್ಜೆಕ್ಟ್ 1 ಹಿಂದೆ ಇದ್ರೆ ಅವಾಗ ಸಪರೇಷನ್ ಜಾಸ್ತಿ ಇದೆ ಅವ್ರ ನಡುವೆ. ಹೋಗ್ತಾ ಹೋಗ್ತಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ 1 ಅಂಡ್ ಆಬ್ಜೆಕ್ಟ್ 2 ವಿಲ್ ಕಮ್ ಟುಗೆದರ್. ಆಮೇಲೆ ಆಬ್ಜೆಕ್ಟ್ 1 ವಿಲ್ ಓವರ್ಟೇಕ್ ಅಂಡ್ ಆಬ್ಜೆಕ್ಟ್ 2 ವಿಲ್ ಆಕ್ಚುಲಿ ಈಸ್ ಲೆಫ್ಟ್ ಬಿಹೈಂಡ್. ಸೊ ಈ ತರದ ಕಂಡೀಷನ್ಸ್ ನೆಲ್ಲ ನಾವು ರಿಲೇಟಿವ್ ವೆಲಾಸಿಟಿ ಪ್ರಾಬ್ಲಮ್ಸ್ ನಲ್ಲಿ ವರ್ಕೌಟ್ ಮಾಡಬಹುದು. ಸೊ ನೆಕ್ಸ್ಟ್ ಕಮಿಂಗ್ ಟು ಮೋಷನ್ ಇನ್ ಎ ಪ್ಲೇನ್. ನೋಡಿ, ಅದರಲ್ಲಿ ಮೋಷನ್ ಇನ್ ಎ ಪ್ಲೇನ್ ಮಾಡಿದಾಗ ಫಸ್ಟ್ ನಾವು ವೆಕ್ಟರ್ಸ್ ಕಲಿತೀವಿ. ಆ ವೆಕ್ಟರ್ಸಿನ ಉದ್ದೇಶ ಏನು ಅನ್ನೋದಾದ್ರೆ, ಇನ್ 1 ಡೈಮೆನ್ಷನ್ ಮೋಷನ್ ಓನ್ಲಿ 2 ಡೈರೆಕ್ಷನ್ಸ್ ಆರ್ ಪಾಸಿಬಲ್. ಸೊ ಡೈರೆಕ್ಷನ್ ಆಸ್ಪೆಕ್ಟ್ ಆಫ್ ಕ್ವಾಂಟಿಟೀಸ್ ಲೈಕ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ can be taken care by only positive and negative signs. ಬರೀ ಸೈನ್ ಅಸೋಸಿಯೇಟ್ ಮಾಡೋದ್ರಿಂದ we can actually measure that. But in case of motion in 2 dimension, ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ನಾನು 2 ಡೈಮೆನ್ಷನ್, ಇವಾಗ ನಾನು ಬರೀತಿರೋದೇ 2 ಡೈಮೆನ್ಷನ್, ಇಲ್ಲಿ ನಾನು ಬರೀತಿದ್ದೀನಿ, ಇಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ನಾನು ಬಿಸಾಡಿದ್ರೆ ಅದಕ್ಕೆ ಯಾವ ಡೈರೆಕ್ಷನ್ ಎಷ್ಟು ಬೇಕಾದರೂ ಡೈರೆಕ್ಷನ್ ಇರ್ಬೋದು. ಅವಾಗ ನಾನು ಬರೀ ಪಾಸಿಟಿವ್ ಮತ್ತೆ ನೆಗೆಟಿವ್ ನಂಬರ್ಸ್ ಇಟ್ಕೊಂಡು ಇದು ಯಾವ ಕಡೆ ಹೋಯ್ತು ಅನ್ನೋದನ್ನ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ವೆಕ್ಟರ್ಸ್ ಅನ್ನುವ ಒಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಇದ್ರದ್ದು ಒಂದಷ್ಟು ವಿಷಯಗಳನ್ನ ನಾವು ಇಲ್ಲಿ ನೋಡೋಣ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್. ನೀವು ಇದನ್ನ ಒಂದ್ಸತಿ ಟೆಕ್ಸ್ಟ್ ಬುಕ್ಸ್ ಇಂದ ನೋಡ್ಕೋಬೇಕಾಗತ್ತೆ. ಈಕ್ವಲ್ ವೆಕ್ಟರ್ಸ್, ನೆಗೆಟಿವ್ ವೆಕ್ಟರ್, ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂದ್ರೆ ಯಾವುದೋ ಒಂದು ವೆಕ್ಟರ್ ಇದೆ, ವೆಕ್ಟರ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಈ ತರ ಬರೆದು ಅದ್ರ ಮೇಲ್ಗಡೆ ಒಂದು ಆರೋ ಮಾಡಿದ್ರೆ ಇಟ್ ಈಸ್ ಡಿನೋಟೆಡ್ ಆಸ್ ವೆಕ್ಟರ್. ಮಾಡ್ಯುಲಸ್ ಆಫ್ ವೆಕ್ಟರ್ ಅಂದ್ರೆ ಬರೀ ಅದರ ನಂಬರ್ ಮಾತ್ರ ತಗೊಳ್ತಿದೀವಿ ನಾವು, ಯಾವುದೇ ಸೈನ್ ಅನ್ನ ನಾವು ತಗೊಳ್ತಿಲ್ಲ ಅಂತ ಅರ್ಥ. ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಅದು ನನಗೆ ಯಾವುದೋ ಒಂದು ವೆಕ್ಟರಿನ ಡೈರೆಕ್ಷನ್ ಕೊಡುತ್ತೆ. ಯೂನಿಟ್ ವೆಕ್ಟರ್ ಅನ್ನ ನಾವು ಎ ಕ್ಯಾಪ್ ಅಂತ ಮಾಡ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎ ನಲ್ಲಿ ಏನಿರುತ್ತೆ, ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತೆ ಡೈರೆಕ್ಷನ್ ಇರುತ್ತೆ
ಇದರಲ್ಲಿ ನಾನು ಮುಂಚೆ ಹೇಳಿದ್ದೆ ನಿಮಗೆ ಮಾಡ್ಯುಲಸ್ ಆಫ್ ವೆಕ್ಟರ್ ಅಂದ್ರೆ ಬರೀ ನಂಬರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಅರ್ಥ. ಈ ಮ್ಯಾಗ್ನಿಟ್ಯೂಡ್ ನ ನಾನು ಡಿವೈಡ್ ಮಾಡಿಬಿಟ್ರೆ ಅದು ಉಳ್ಕೊಳ್ಳೋದು ಬರೀ ಡೈರೆಕ್ಷನ್ ಮಾತ್ರ. ಅದಕ್ಕೆ ಯೂನಿಟ್ ವೆಕ್ಟರ್ ನನಗೆ ಡೈರೆಕ್ಷನ್ ಕೊಡುತ್ತೆ. ಫಿಕ್ಸ್ಡ್ ವೆಕ್ಟರ್ಸ್, ಫ್ರೀ ವೆಕ್ಟರ್ಸ್, ಕೊಲಿನಿಯರ್ ವೆಕ್ಟರ್ಸ್, ಕೋಪ್ಲೇನಾರ್ ವೆಕ್ಟರ್ಸ್, ಕೋ ಇನಿಷಿಯಲ್ ವೆಕ್ಟರ್ಸ್ ಅಂಡ್ ಕೋ ಟರ್ಮಿನಸ್ ವೆಕ್ಟರ್ಸ್. ಇದ್ರದ್ದೆಲ್ಲ ಡೆಫಿನೇಷನ್ಸು ನೀವು ಒಂದ್ಸತಿ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಪ್ರಾಬ್ಲಮ್ಸ್ ಕೊಡಬೇಕಾದ್ರೆ ಈ ಡೆಫಿನೇಷನ್ಸ್ ಯೂಸ್ ಮಾಡಿ ಕೊಡ್ತಾರೆ. ಅದೇನು ಅಂತ ನಮ್ಗೆ ತಿಳ್ಕೊಬೇಕಾದ್ರೆ ಈ ಡೆಫಿನೇಷನ್ಸು ಏನು ಅನ್ನೋದು ಅರ್ಥ ಆಗಿರಬೇಕು. ಈಕ್ವಲ್ ವೆಕ್ಟರ್ಸ್ ಅಂದ್ರೆ ಅದರದ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಈಕ್ವಲ್ ಆಗಿದ್ರೆ ಅವಾಗ ಅದನ್ನ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ನೆಗೆಟಿವ್ ವೆಕ್ಟರ್ ಆದ್ರೆ ಯು ಹ್ಯಾವ್ ವೆಕ್ಟರ್ ಎ ಇನ್ ದಿಸ್ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್ ಅಲ್ಲಿ ಈಕ್ವಲ್ ಆಗಿದೆ, ಆದ್ರೆ ವೆಕ್ಟರ್ ಎ ಇಸ್ ಇನ್ ದಿ ಆಪೋಸಿಟ್, ವೆಕ್ಟರ್ ಬಿ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಟು ವೆಕ್ಟರ್ ಎ. ಮಾಡ್ಯುಲಸ್ ಆಫ್ ವೆಕ್ಟರ್ ನ ಹೇಳಿದೀವಿ, ಇಟ್ ಇಸ್ ಓನ್ಲಿ ದಿ ನಂಬರ್. ಸೊ ಅದೇ ತರ ಫಿಕ್ಸ್ಡ್ ವೆಕ್ಟರ್ಸ್, ಯಾವುದೋ ಒಂದು ವ್ಯಾಲ್ಯೂ ಫಿಕ್ಸ್ ಆಗಿದೆ ಅಂದ್ರೆ ಅದರದ್ದು ಫಿಕ್ಸ್ಡ್ ವೆಕ್ಟರ್ಸ್. ಫ್ರೀ ವೆಕ್ಟರ್ಸ್ ಅಂದ್ರೆ ದಿಸ್ ವೆಕ್ಟರ್ಸ್ ಕ್ಯಾನ್ ಬಿ ಡ್ರಾನ್ ಎನಿವೇರ್ ಅಂಡ್ ಬ್ರಾಟ್ ಸಮ್ವೇರ್. ಇವಾಗ ಇಲ್ಲೊಂದು ವೆಕ್ಟರ್ ಇದೆ ಮತ್ತೆ ಈ ರೀತಿಯಾದಂಥ ಒಂದು ವೆಕ್ಟರ್ ಇದೆ. ಇದೆರಡನ್ನು ನಾನು ಇವಾಗ ಆ್ಯಡ್ ಮಾಡಬೇಕು ಅಂದರೆ ಈ ವೆಕ್ಟರ್ನ ತಗೊಂಡು ಈ ಥರ ಬರ್ಕೋತೀನಿ ನಾನು. ಅವಾಗ ಇದನ್ನ ನೋಡಿ, ಇದು ಬೇಡ, ಇದನ್ನ ನಾನು ಇಲ್ಲಿ ಬರ್ಕೋಬೋದು. ಅವಾಗ ರಿಸಲ್ಟೆಂಟನ್ನು ನಾನು ಹೀಗೆ ಕಂಡುಹಿಡಿಬೋದು. ಹಾಗಾಗಿ ಫ್ರೀ ವೆಕ್ಟರ್ಸ್ ಕ್ಯಾನ್ ಬಿ ಮೂವ್ಡ್, ದಟ್ಸ್ ಅ ಮೀನಿಂಗ್ ಆಫ್ ಇಟ್. ಕೊಲಿನಿಯರ್ ವೆಕ್ಟರ್ಸ್ ಅಂದರೆ ಇಫ್ ವೆಕ್ಟರ್ಸ್ ಆರ್ ಆಕ್ಚುಲಿ ಇನ್ ದಿ ಸೇಮ್ ಪ್ಲೇನ್ ಅಂಡ್ ಇನ್ ದಿ ಸೇಮ್ ಡೈರೆಕ್ಷನ್. ಇಲ್ಲಿ ನೋಡಿ, ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದೇ ಕೊಲಿನಿಯರ್ ವೆಕ್ಟರ್ಸ್ ನ ಲೈಕ್ ವೆಕ್ಟರ್ಸ್ ಅಂತ ಕರೀತಾರೆ. ವೆಕ್ಟರ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅವಾಗ ಅದನ್ನ ಅನ್ಲೈಕ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂದ್ರೆ ವೆಕ್ಟರ್ಸ್ ವಿಚ್ ಆರ್ ಆಕ್ಚುಲಿ ಸ್ಟಾರ್ಟಿಂಗ್ ಅಟ್ ದಿ ಸೇಮ್ ಪಾಯಿಂಟ್. ಕೋ ಟರ್ಮಿನಸ್ ಅಂದ್ರೆ ವಿಚ್ ಆಲ್ ಕಮ್ ಅಂಡ್ ಟರ್ಮಿನೇಟ್ ಅಟ್ ದಿ ಸೇಮ್ ಪಾಯಿಂಟ್ ಅಂತ ಅರ್ಥ. ನೌ ಕಮಿಂಗ್ ಟು ಅಡಿಷನಲ್ ಆಫ್ ವೆಕ್ಟರ್ಸ್. ಸೊ ಯು ಕ್ಯಾನ್ ಆಡ್ ಟೂ ವೆಕ್ಟರ್ಸ್ ಬೈ ದಿ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ ಇದೆ. ರಿಸಲ್ಟೆಂಟ್ ವೆಕ್ಟರ್ ಇಸ್ ಜಾಯಿನಿಂಗ್ ಫ್ರಮ್ ಇಟ್ಸ್ ಟೇಲ್ ಟು ಇಟ್ಸ್ ಹೆಡ್. ಇದನ್ನ ಟೇಲ್ ಅಂತ ಮತ್ತೆ ಇದನ್ನ ಹೆಡ್ ಅಂತ ಕರಿತೀವಿ. ಸೊ ಇಲ್ಲೊಂದು ವೆಕ್ಟರ್ ಎ ಇದೆ, ಇನ್ನೊಂದು ವೆಕ್ಟರ್ ಬಿ ಇದೆ. ಟೇಲ್ ಇಂದ ವೆಕ್ಟರ್ ಹಿಂಗ್ ಆಡ್ ಮಾಡಿದ್ರೆ ದಿಸ್ ಇಸ್ ರಿಸಲ್ಟೆಂಟ್ ವೆಕ್ಟರ್. ಸೊ ಅದೇ ರೀತಿ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಬರೆಯೋದು. ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಅವಾಗ ಟೇಲ್ ಟು ಹೆಡ್ ಜಾಯಿನ್ ಮಾಡಿದ್ವಿ, ಇಲ್ಲಿ ಟೇಲೇ ಜಾಯಿನ್ ಮಾಡ್ತಿದೀವಿ. ಅವಾಗ ಈ ಪ್ಯಾರಲೋಗ್ರಾಮ್ ನ ಕಂಪ್ಲೀಟ್ ಮಾಡಿದ್ರೆ ಇದರ ಡಯಾಗ್ನಲ್ ವಿಲ್ ಗಿವ್ ಯು ದಿ ರಿಸಲ್ಟೆಂಟ್ ವೆಕ್ಟರ್. ಸೊ ಇದರ ಅನಾಲಿಟಿಕಲ್ ಟ್ರೀಟ್ಮೆಂಟ್ ಇದೆ. ಇದನ್ನ ನಾವು ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಅಡಿಷನ್ is given by square root of a square plus b square plus 2ab cos theta. ಇದರ ಡೈರೆಕ್ಷನ್ tan beta is equal to b sin theta divided by a plus b cos theta. ಇಲ್ಲಿ ಇದು theta, ಈ theta ನ ನಾವು ಕನ್ಸಿಡರ್ ಮಾಡ್ತಿದೀವಿ. ಇದೇ b, ಇದು b cos theta ಆಗುತ್ತೆ, ಇದು b sin theta ಆಗುತ್ತೆ. ಈ ಪೂರ್ತಿ ಟ್ರಯಾಂಗಲ್ ನ ನಾವು ಕನ್ಸಿಡರ್ ಮಾಡಿದ್ರೆ o n q ಕನ್ಸಿಡರ್ ಮಾಡಿದ್ರೆ ಅವಾಗ ನಿಮಗೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರೆ ಈ ಫಾರ್ಮುಲಾ ಗೊತ್ತಾಗುತ್ತೆ. ಆಮೇಲೆ ಈ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಆಲ್ಸೋ ಫೈಂಡ್ ಔಟ್ ದಿ ಆಂಗಲ್. ಈ ದೊಡ್ಡ ಟ್ರಯಾಂಗಲ್ ಇದೆಯಲ್ಲ ಓ ಕ್ಯೂ ಎನ್, ಇದರಲ್ಲಿ ಟ್ಯಾನ್ ಬೀಟಾ, ಟ್ಯಾನ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟು, ಆಪೋಸಿಟ್ ಬಿ ಸೈನ್ ಥೀಟಾ ಇದೆ, ಅಡ್ಜಸೆಂಟು ಎ ಇದ್ದೇ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇದ್ದೇ ಇದೆ ಇಲ್ಲಿ, ಇದರ ಜೊತೆಗೆ ಬಿ ಕಾಸ್ ಥೀಟಾನ ಆಡ್ ಮಾಡ್ಕೋತೀವಿ. ಸೊ ಇದರಲ್ಲಿ ಸ್ಪೆಷಲ್ ಕೇಸಸ್ ಇದೆ. ಇವಾಗ ಆಂಗಲ್ 0 ಇದ್ರೆ ಅವಾಗ ರಿಸಲ್ಟೆಂಟು ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ರಿಸಲ್ಟೆಂಟು ಆಂಗಲ್ 0 ಇದ್ರೆ ಎ ಪ್ಲಸ್ ಬಿ ಅಂತ ಆಗುತ್ತೆ. ಸೊ ಅದೇ ರೀತಿ ಆಂಗಲ್ 180 ಡಿಗ್ರಿ ಇದ್ರೆ ಕಾಸ್ 180 ಇಸ್ -1, ಹಾಗಾಗಿ ರಿಸಲ್ಟೆಂಟ್ ವಿಲ್ ಬಿ ಎ ಮೈನಸ್ ಬಿ. ಸೊ ಥೀಟಾ 90 ಇದ್ರೆ ಅವಾಗ ಕಾಸ್ 90 ಇಸ್ 0, ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇರುತ್ತೆ ರಿಸಲ್ಟೆಂಟು. ಸೊ ಅದೇ ರೀತಿ ಆಂಗಲ್ ಮುಂಚೆ ನಾವು ಹೆಂಗ್ ಡಿಸ್ಕಸ್ ಮಾಡಿದ್ವಿ, ಈ ಸೈನ್ಗೆ ಟೀಟಾಗೆ 90 ಮತ್ತೆ ಕಾಸ್ ಟೀಟಾಗೆ 90 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಯು ವಿಲ್ ಆಕ್ಚುಲಿ ಹ್ಯಾವ್ ಬಿ ಬೈ ಎ. ಸೊ rectangular components of vector is a very very important concept in vectors. So ಇದೊಂದು ವೆಕ್ಟರ್ ಎ ಇದ್ರೆ ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಹೌ ಮಚ್ ಆಫ್ ದಿಸ್ ಈಸ್ ಪ್ರೊಜೆಕ್ಟೆಡ್ ಆನ್ ದಿಸ್ ಅಂತ ಅದನ್ನ ನಾವು ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಅಲ್ಲಿ ಮುಂದೆ ನೋಡೋಣ. ಸೊ ರೆಕ್ಟಾಂಗುಲರ್ ಕಾಂಪೊನೆಂಟ್ಸ್ ಅಂದ್ರೆ ಒಂದು ವೆಕ್ಟರ್ ಇದೆ. ಸೊ ಇದರದು ಎಕ್ಸ್ ಕಾಂಪೊನೆಂಟ್ ಇದು, ಇದರದು ವೈ ಕಾಂಪೊನೆಂಟ್ ಇದು. ಇದನ್ನು ಜಾಯಿನ್ ಮಾಡಿದ್ರೆ ಒಂದು ರೆಕ್ಟಾಂಗಲ್ ಆಗುತ್ತೆ. ಇದನ್ನ ಇಟ್ಕೊಂಡು ಐ ವಿಲ್ ಬಿ ಏಬಲ್ ಟು ಕ್ಯಾಲ್ಕುಲೇಟ್ ಫರ್ದರ್
ಅದರ ಡೀಟೇಲ್ಸ್. ಇಲ್ಲಿ ನೋಡಿ, ಇವಾಗ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ax ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್. ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಅಲ್ಲಿ ax ಕಾಸ್ ಥೀಟಾ ಇರುತ್ತೆ, ಇಲ್ಲಿ ay ಸೈನ್ ಥೀಟಾ ಇರುತ್ತೆ. ಇದರ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ಇದು ಆಂಗಲ್ 90 ಆದ್ರೆ ಸ್ಕ್ವೇರ್ ಆನ್ ದ ಹೈಪಾಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದ ಅದರ್ ಟೂಸ್ ಮಾಡ್ತಿದ್ದೀನಿ. ಅದರಲ್ಲಿ ax ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ay ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು a ಸ್ಕ್ವೇರ್ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಹಾಗಾಗಿ ನನಗೆ ರಿಸಲ್ಟೆಂಟ್ ಬರೀ a ಸ್ಕ್ವೇರ್ ಆಯಿತು. ಅದೇ ರೀತಿ ಇದರದ್ದು ಟ್ಯಾನ್ ಥೀಟಾ ಮಾಡ್ಬೋದು. ಟ್ಯಾನ್ ಥೀಟಾ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಸೊ ಕಮಿಂಗ್ ಟು ಪ್ರಾಡಕ್ಟ್ ಆಫ್ ವೆಕ್ಟರ್ಸ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಮತ್ತು ವೆಕ್ಟರ್ ಪ್ರಾಡಕ್ಟ್ ಅಂತ ಎರಡು ಥರ ಇರುತ್ತೆ. ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಯಾವುದೋ ಒಂದು ವೆಕ್ಟರ್ ಇದೆ, ವೆಕ್ಟರ್ ಬಿ ಅಂತ ಇದೆ, ಇಲ್ಲೊಂದು ವೆಕ್ಟರ್ ಎ ಇದೆ. ಈ ವೆಕ್ಟರ್ದು ಎಷ್ಟು ಪ್ರೊಜೆಕ್ಷನ್ನು ಈ ಕಡೆ ಇದೆ ಅಂತ ಇದನ್ನ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರೊಫೆಸರ್ ರಾಘವೇಂದ್ರ ವಾಂಟ್ಸ್ ಟು ವಿಲ್ ಹೋಲ್ಡ್ ಮೈ ಹ್ಯಾಂಡ್ ನೌ. This Professor Raghavendra here. He will hold my hand here and he wants to pull my hand towards his direction and I want to move my hand in the vertical direction. ಈಗ ನೋಡಿ, ನಾವು ಸ್ಟಾರ್ಟ್ ಮಾಡ್ತೀವಿ. ನೋಡಿ, ರಾಘವೇಂದ್ರ ಸರ್ ಈ ಡೈರೆಕ್ಷನ್ ಮೂವ್ ಮಾಡಬೇಕಾಗಿತ್ತು, ನಾನು ಈ ಡೈರೆಕ್ಷನ್ ಮೂವ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೆ. ಬಟ್ ನಮ್ಮಿಬ್ಬರ ರಿಸಲ್ಟೆಂಟು ಇದಾಗಿತ್ತು. ಇವಾಗ ರಾಘವೇಂದ್ರ ಸರ್ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರು, ನಮ್ಮಿಬ್ಬರ ರಿಸಲ್ಟೆಂಟ್ ಫೋರ್ಸ್ ಇದು. ಈ ರಾಘವೇಂದ್ರ ಸರ್ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರು ಅನ್ಬೇಕಾದ್ರೆ ಇದನ್ನ ಟೀಟಾ ತಗೊಳ್ತೀನಿ. ಇಲ್ಲಿ ನೋಡ್ರೆ ನಮಗೆ ಗೊತ್ತಾಗತ್ತೆ ಈ ಟೀಟಾ ಈ ಕಡೆ ಇದೆ. ಸೊ ಹಾಗಾಗಿ ಇದು ಇದರ ಪ್ರೊಜೆಕ್ಷನ್ ವಿಚ್ ಈಸ್ ರಿಸಲ್ಟೆಂಟ್ ಕಾಸ್ ಟೀಟಾ. ಇವಾಗ ಇಲ್ಲಿ ಕಾಸ್ ಟೀಟಾ ಆಗುತ್ತೆ, ಇದು ಆರ್ ಸೈನ್ ಟೀಟಾ ಆಗುತ್ತೆ. ಇವಾಗ ಸಪೋಸ್ ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೆ ಅಂತ ಬೇಕಾದ್ರೆ ಅವಾಗ ನಾನು ಇದನ್ನ ಟೀಟಾ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಇದು ಆರ್ ಕಾಸ್ ಟೀಟಾ ಆಗುತ್ತೆ, ಇದು ಆರ್ ಸೈನ್ ಟೀಟಾ ಆಗುತ್ತೆ. ಸೊ ಈ ತರ ನಾವು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ನ ನೋಡ್ಬೋದು. ನೋಡಿ, 3 minutes. A dot B is equal to modulus of vector A modulus of vector B into cos theta, which is nothing but modulus ಅಂದ್ರೆ ಹೇಳಿದ್ದೆ ಬರೀ ನಂಬರ್. ಸೊ ಎ ಬಿ ಕಾಸ್ ಥೀಟಾ ಆಗುತ್ತೆ. ಸೊ ವೆಕ್ಟರ್ ಪ್ರಾಡಕ್ಟ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಎ ಕ್ರಾಸ್ ಬಿ ವಿಚ್ ಇಸ್ ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಇದ್ರದ್ದೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಎರಡು ವೆಕ್ಟರ್ನ ನಾನು ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ತಗೊಂಡ್ರೆ ನನಗೆ ರಿಸಲ್ಟೆಂಟ್ ವೆಕ್ಟರ್ ಏನಿದೆ ಇಟ್ ವಿಲ್ ಬಿ ಇನ್ ಎ ನ್ಯೂ ಡೈರೆಕ್ಷನ್ ಅದರ್ ದೆನ್ ದಿ ಡೈರೆಕ್ಷನ್ ವೇರ್ ಐ ಆಕ್ಚುಲಿ ಅಪ್ಲೈಡ್ ದಿ ಫೋರ್ಸಸ್. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನನ್ನ ಹತ್ರ ಒಂದು ಕಾರ್ಕ್ ಸ್ಕ್ರೂ ಓಪನ್ ಮಾಡುವಂತ ಒಂದು ಇದಿದೆ, ಒಂದು ಪೊಟೆಟೊ ಆಲೂಗಡ್ಡೆ ತಗೊಂಡಿದ್ದೀನಿ. ನಾನು ಇದನ್ನ ಈ ತರ ತಿರುಗಿಸ್ತೀನಿ. ನಾನೇನು ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತಿಲ್ಲ, ಆದ್ರೆ ನೋಡಿ ಏನಾಗ್ತಿದೆ ಇಲ್ಲಿ ಅಂತ. ನಾನು ಬರೀ ಇದನ್ನು ತಿರುಗಿಸ್ತಾ ಇದ್ದೀನಿ. ನೋಡಿ, ನಾನೇನು ಫೋರ್ಸ್ ಅಪ್ಲೈ ಮಾಡ್ತಿಲ್ಲ. ಸೊ ಐ ಆಮ್ ಅಪ್ಲೈಯಿಂಗ್ ಫೋರ್ಸ್ ಹಿಯರ್ ಅಂಡ್ ದಿಸ್ ಫೋರ್ಸ್ ಹಿಯರ್, ಬಟ್ ಯು ಸಿ that this is advancing in the nodi it is coming up. I am just rotating it. So I j ee kade ide, but the screw is advancing in the z direction. So in case of cross product of two vectors, the resultant vector will be in a new direction. So cross product of two vectors madadaga we actually get a new direction. That is very very important in case of cross product of two vectors. So we shall actually move cross product of two vectors na ನಾನು a cross b i j k ಮಾಡ್ತೀನಿ. ಇಲ್ಲೂ ತೋರಿಸ್ತೀನಿ ನೋಡಿ. ನಾನು ಇದರ ಡಿಟರ್ಮಿನೆಂಟ್ ಬರ್ಕೋಬೇಕಾದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ಮತ್ತೆ ರೋ ನೆಗ್ಲೆಕ್ಟ್ ಮಾಡಿ i ಇಂಟು ನೋಡಿ ಇಲ್ಲಿ a y a z ಇದೆ. a y a z ಅಲ್ಲಿ i ಇಲ್ಲ, j ಮತ್ತೆ k ಮಾತ್ರ ಇದೆ. ಸೊ ನನಗೆ ಇದೆರಡೂ ಮಾಡಿದ್ರೆ i ಸಿಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಮೈನಸ್ ಸೆಕೆಂಡರಿ ಎಲಿಮೆಂಟ್ಸ್ ಮಾಡಿದ್ರೆ ನನಗೆ ಈ ಐ ವೆಕ್ಟರ್ ಸಿಗ್ತಾ ಇದೆ. ಬಟ್ ನಾನು ಈ ಜೆ ಮತ್ತೆ ಕೆ ನ
ಯೂಸ್ ಮಾಡಿಕೊಂಡು ಐ ತೊಗೋತಿದ್ದೀನಿ. ನೋಡಿ ಜೆಗೆ ಬಂದಾಗ ಐ ವಿಲ್ ನೆಗ್ಲೆಕ್ಟ್ ದಿಸ್ ಅಂಡ್ ದಿಸ್ ಪರ್ಟಿಕ್ಯುಲರ್ ರೋ ಅಂಡ್ ಕಾಲಮ್. ಅವಾಗ ನೋಡಿ ಇಲ್ಲಿ ಎ ಎಕ್ಸ್ ಎ ಝೆಡ್ ಬಿ ಎಕ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ವೈ ಇಲ್ಲ. ಸೊ ನಮಗೆ ಹೊಸ ವೆಕ್ಟರ್ ಸಿಗ್ತಾ ಇದೆ ಪ್ರತಿ ಸಲಿನೂ. ಸೊ ದಿಸ್ ಈಸ್ ಗಿವನ್ ಬೈ ಕಾರ್ಕ್ ಸ್ಕ್ರೂ ರೂಲ್. So next we will go to projectile. A projectile is a name given to any body which once thrown into space with some initial velocity moves thereafter under the influence of gravity alone without being propelled by any engine or fuel. The path followed by the projectile is called trajectory. ಈ ತರ ಹೋಗ್ತಿರುವಂತನ trajectory ಅಂತ ಕರಿತೀವಿ ನಾವು. ಸೊ ಇಲ್ಲಿ projectile fired in the horizontal direction. ಸೊ ಬರೀ horizontal direction ಇದ್ರೆ ಇದು ಬರೀ ಕೆಳಗಡೆ ಬೀಳ್ತಿದೆ. ಸೊ ಹಾಗಾಗಿ ಯು ವಿಲ್ ಬಿ ಏಬಲ್ ಟು ರೆಪ್ರೆಸೆಂಟ್ ದ ವೈ ಕಾಂಪೊನೆಂಟ್ ಇಯರ್ ವಿಚ್ ಇಸ್ ಈ ಡಿಸ್ಟೆನ್ಸ್ ವೈ ಡಿಸ್ಟೆನ್ಸ್ ಇದೆಯಲ್ಲ ಅದು ಎಷ್ಟು ಮೂವ್ ಆಗುತ್ತೆ ಅಂದರೆ ಯು ಕ್ಯಾನ್ ಯೂಸ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ವೈದೇನಿಲ್ಲ ಕಾಂಟ್ರಿಬ್ಯೂಷನು. ಸೊ ಹಾಫ್ ಎ ಬದಲು ಜಿ ಇದೆ. ಟಿ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೈ ಯು, ಡಿಸ್ಟೆನ್ಸ್ ಬೈ ವೆಲಾಸಿಟಿ ಇಯರ್. So projectile at an angle. So alli projectile was just thrown from a horizontal place. But now if you actually give an angle to this, then you will have an equation like this. Y andre y direction move agiruvanta distance x tan theta minus g divided 2 u square cos square theta into x square. This is nothing but a quadratic equation. Y is equal to px minus qx square. Illi p is tan theta and q is g divided by 2 u square cos square theta. Using this now we can derive the equation for time of flight. ಇಲ್ಲಿಂದ o ಇಂದ b ಗೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಟೋಟಲ್ ಟೈಮ್ ಅಂದರೆ 2u sin theta divided by g. ಅದೇ ನನಗೆ o ಇಂದ a ಮಾತ್ರ ಟೈಮ್ ಬೇಕು ಅಂದರೆ ಇಟ್ ವಿಲ್ ಬಿ ಓನ್ಲಿ 2u sin theta divided by g ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟ್ ಇದಿದೆಯಲ್ಲ ಈ ಜಾಗ u square sin square theta divided by 2g. Horizontal range u square sin 2 theta divided by g. ಈ ಮೂರು equations are very important to us. We will actually use this and solve few problems based on this. So uniform circular motion ನಲ್ಲಿ when a particle moves in a circle with constant speed, the motion is called uniform circular motion. ಇಲ್ಲಿ the body is moving in a uniform speed but the acceleration is there in the radial direction. ಯಾಕೆ ಅಂದರೆ ಈ velocity should be resolved into horizontal and vertical component. So this component is giving you there is a constant change in the direction. The change in the direction gives rise to acceleration and this acceleration is called centripetal acceleration. And the centripetal acceleration is given by v square divided by r, or it is also called omega square r. ಅದೇ ರೀತಿ angular velocity ಇದ್ರೆ v is equal to omega. ನೋಡಿ ಇಲ್ಲಿ omega is equal to 2 pi f. ಇದು f, ಇದು ಫ್ರೀಕ್ವೆನ್ಸಿ. ಇದು ನೋಡಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದು ಪಾರ್ಟಿಕಲ್ ಪಿ ಎ ಜಾಗದಲ್ಲಿದೆ, ಅದು ಬಿ ಗೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ. ಅವಾಗ ದಿಸ್ ಇಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ಟೇಕನ್ ಬೈ ದಿ ಬಾಡಿ. ಇದು ದಿ ಆರ್ಕ್ ಲೆಂತ್ ಟ್ರಾವೆಲ್ಡ್ ಬೈ ದಿ ಬಾಡಿ. This is the radius. So the angular displacement is arc length divided by the radius. Angular velocity is delta theta divided by delta t. ಆಯ್ತಾ? So this is theta divided by t. ಒಂದು ಕಂಪ್ಲೀಟ್ ರೊಟೇಷನ್ ಮಾಡೋದಕ್ಕೆ it will take 2 pi r. But delta s ನಾನು ಹೇಳಿದ್ದೆ ನೋಡಿ 2 pi r divided by r is delta theta. So omega which is angular velocity is delta theta divided by delta t. ಸೊ ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆಯಿತು, ಬರೀ 2 pi ಇದೆ divided by t, the time taken to go around once. ಈ time taken to go around once is nothing but called frequency. The first time you are actually seeing the motion instead of the time we are able to represent in terms of frequency, which is angular velocity is 2 pi f ಅಂತ ಕೂಡ ನಾವು ಬರೀಬಹುದು. So there is a relation between linear velocity and angular velocity. V is equal to omega times r. In vector form we will take cross product of angular velocity and the radial vector.
So we had actually seen a detailed synopsis of these 3 chapters. Now we will actually concentrate on solving few problems related to competitive examinations. So for the first problem, the density of the liquid in CGS system is 0.625 gram per centimeter cube. What is its magnitude in SI system? You remember I had told you when we discussed synopsis of units and dimensions that the problems of this kind can actually occur here. So we shall actually see density. We know density is mass per unit volume. So we are supposed to write, we know that N1 U1 is equal to N2 U2. So we are writing the dimensions of density here, M1 L1 to the power of L to the power of minus 3, because density is mass per unit volume. The dimension for mass is M, and then for volume we have L. So now you can see that M1 is 1 gram, this is 1 kg, 1 centimeter and 1 meter. So this is 1 gram is 10 to the power of minus 3 kg. So kg and kg gets cancelled. So you have 10 power minus 3, and then you have 1 meter. So 100 centimeter is 1 meter. So 100, okay, so 10 power 2 into 2 is 10 minus 3, so it is minus 6. So you substitute and you get 625 kg per meter cube. So the option is D. We will move to the next problem. If E, M, J and G denote, remember, energy, mass, angular momentum and gravitation, you need to know the dimensions of energy, mass, angular momentum and gravitation. Then we will actually see that in the previous case, see the given expression, one second, E, M, J, G denote energy, mass, angular momentum and gravitation constant. Then E J square divided by M to the power of 5 G square has the dimensions of ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಎನರ್ಜಿಗೆ, ಮಾಸ್ಗೆ, ಆಂಗ್ಯುಲರ್ ಮೊಮೆಂಟಮ್ಗೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಏನು ಡೈಮೆನ್ಷನ್ ಇದೆಯೋ ಅದನ್ನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಎನರ್ಜಿ ಎಮ್ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಆಫ್ ಮೈನಸ್ 2, ನೆಕ್ಸ್ಟು ಜೆ ಸ್ಕ್ವೇರ್ ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಸ್ಕ್ವೇರ್ ಇದೆ. ಆಂಗ್ಯುಲರ್ ಮೊಮೆಂಟಮ್ಗೆ ಡೈಮೆನ್ಷನಲ್ ಫಾರ್ಮುಲಾ ಎಮ್ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಆಫ್ ಮೈನಸ್ 1 ಹೋಲ್ ಸ್ಕ್ವೇರ್ ಇದೆ. ನೆಕ್ಸ್ಟು ಮಾಸ್ ಇದೆ, ಮಾಸ್ ಟು ದ ಪವರ್ ಆಫ್ 5. ನೆಕ್ಸ್ಟು ವಿ ಹ್ಯಾವ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಅದು ವಿ ನೋ ದಟ್ ಎಫ್ ಇಸ್ ಈಕ್ವಲ್ ಟು ಜಿ M1 M2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಇರುತ್ತೆ. ಅದರಲ್ಲಿ ನನಗೆ ಜಿ ಎಕ್ಸ್ಪ್ರೆಷನ್ ಮಾತ್ರ ಬೇಕು, ಅದು ಆ ಡೈಮೆನ್ಷನ್. ಸೊ ಎಮ್ ಟು ದಿ ಪವರ್ ಆಫ್ ಮೈನಸ್ 1 ಎಲ್ ಕ್ಯೂಬ್ ಟಿ ಟು ದ ಪವರ್ ಆಫ್ ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎಮ್ 0 ಇದೆ, ಎಲ್ 0 ಇದೆ, ಟಿ 0 ಇದೆ. ಅಂದರೆ ಇದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಯು ರಿಮೆಂಬರ್ we had discussed this also in our synopsis. So dimensional variable, dimensional constant, dimensionless variable, dimensionless constant anta discuss madidvi. This is dimensionless quantity. So option is B. Yavudu andre angle. We'll go to the next problem. The velocity of a body falling freely under gravitational field varies ಸಾರಿ, ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಮಿಸ್ಟೇಕ್ ಇದೆ, ಇಲ್ಲಿ ವೇರೀಸ್ ಆಸ್ ಅಂತ ಇರಬೇಕು. ಜಿ ಟು ದ ಪವರ್ ಆಫ್ ಪಿ ಎಚ್ ಟು ದ ಪವರ್ ಆಫ್ ಕ್ಯೂ, ವೇರ್ ಜಿ ಇಸ್ ದ ಗ್ರಾವಿಟೇಷನಲ್ ಆಕ್ಸಲರೇಷನ್ ಅಂಡ್ ಎಚ್ ಇಸ್ ದಿ ಹೈಟ್ ಫ್ರಮ್ ವಿಚ್ ದ ಬಾಡಿ ಈಸ್ ರಿಲೀಸ್ಡ್. ಪಿ ಅಂಡ್ ಕ್ಯೂ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂಡ್ ಹೆಚ್ ಬೇಕಾಗುತ್ತೆ, ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ 2gh. ನೋಡಿ ಇಲ್ಲಿ ಸೊಲ್ಯೂಷನ್ ಅಲ್ಲಿ ವಿ ನಮ್ಗೆ ಏನು ಕೊಟ್ಟಿದ್ದಾರೆ, ಜಿ ಟು ದ ಪವರ್ ಆಫ್ ಪಿ ಎಚ್ ಟು ದ ಪವರ್ ಆಫ್ ಕ್ಯೂ ಅಂತ ಕೊಟ್ಟಿದ್ದಾರೆ.
I know that V is equal to square root of 2gh. G ಈ ಸ್ಕ್ವೇರ್ ರೂಟ್ ತೆಗೆದ್ರೆ ರೂಟ್ 2 ಆಯಿತು, ಕಾನ್ಸ್ಟೆಂಟ್ ಆಚೆ ಇಟ್ಟಿರ್ತೀನಿ, ರೂಟ್ ಇದೆ ಇಲ್ಲಿ, ಸೊ g to the power of half ಅಂತ ಬರ್ಕೋತೀನಿ, ಹೆಚ್ಚಿಗೂ ರೂಟ್ ಇದೆ, h to the power of half ಅಂತ ಬರ್ಕೋತೀನಿ. ಅಂದರೆ ಅರ್ಥ ಏನೋ, ಇಲ್ಲಿ g to the power of p ಇರೋ ಜಾಗದಲ್ಲಿ ಹಾಫ್ ಇದೆ, h to the power of q ಇರೋ ಜಾಗದಲ್ಲಿ ಹಾಫ್ ಇದೆ. Therefore, the value of p is half, the value of q is half, and therefore the option B is correct here. Next question ನೋಡೋಣ. The force F is expressed in terms of distance x and time t as F is equal to a root x plus bt square. The dimensions of a by b ಅಂತ ಕೇಳಿದ್ದಾರೆ. ನಮಗೆ ಇಲ್ಲಿರೋ ನೋಡಿ, ಡೈಮೆನ್ಷನಲ್ ಹೋಮೋಜಿನಿಟಿ ವೆರಿಫೈ ಆಗಬೇಕು ಅಂದರೆ ಇಲ್ಲಿರೋ ಡೈಮೆನ್ಷನ್ನೇ ಇಲ್ಲೂ ಇರಬೇಕು, ಇಲ್ಲೂ ಇರಬೇಕು. ಹಾಗಾದರೆ ಎಫ್ ಈಸ್ ಆಲ್ಸೋ ಈಕ್ವಲ್ ಟು ಎ ರೂಟ್ ಎಕ್ಸ್, ಎಫ್ ಈಸ್ ಆಲ್ಸೋ ಈಕ್ವಲ್ ಟು ಬಿ ಟಿ ಸ್ಕ್ವೇರ್ ಅಂತ ಗೊತ್ತು ನಮಗೆ. ಎಫ್ ಫೋರ್ಸು ಅನ್ನೋದು ಗೊತ್ತು, ಫೋರ್ಸ್ಗೆ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತು ನಮಗೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ನೋಡಿ, ಎಫ್ ಈಸ್ ಎ ರೂಟ್ ಎಕ್ಸ್, ಎ ಈಸ್ ಎಫ್ ಡಿವೈಡೆಡ್, ನಮಗೆ ವ್ಯಾಲ್ಯೂ ಬೇಕಾಗಿರೋದು ಎ ಮತ್ತು ಬಿ ಇಂದು, ಸೊ ಅದಕ್ಕೆ ಎಫ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಆಯಿತು. ಎಫ್ ಈಸ್ ಫೋರ್ಸ್, ಎಮ್ ಎಲ್ ಟು ದಿ ಪವರ್ ಆಫ್ ಟಿ ಮೈನಸ್ 2 ಆಯಿತು. ಸೊ ಈ ಎಲ್ ಟು ದಿ ಪವರ್ ಆಫ್ ಮೇಲ್ಗಡೆ ಹೋದರೆ 1 ಮೈನಸ್ ಹಾಫ್ ಈಸ್ ಹಾಫ್. ಸೊ ಎಫ್ ಈಸ್ ಬಿ ಟಿ ಸ್ಕ್ವೇರ್ ಅಂತ. ಸೊ ನೆಕ್ಸ್ಟು ಇದು ಗೊತ್ತಾಯಿತು, ಎ ಗೊತ್ತಾಯಿತು. ನೆಕ್ಸ್ಟು ಎಫ್ ಈಸ್ ಬಿ ಟಿ ಸ್ಕ್ವೇರ್ ಅಂತ ತಗೋತೀನಿ. ಸೊ ಬಿ ಈಸ್ ಎಫ್ ಬೈ ಟಿ ಸ್ಕ್ವೇರ್. ಒನ್ಸ್ ಅಗೇನ್ ಫೋರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಟಿ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಗೆಟ್ ದಿಸ್. ನನಗೆ ಇವಾಗ ಬೇಕಾಗಿರೋದು ಎ ಬೈ ಬಿ. ಸೊ ಎ ಬೈ ಬಿ ಈಸ್ ವಾಟ್ ಎವರ್ ದ ವ್ಯಾಲ್ಯೂ ದಟ್ ಯು ಗಾಟ್ ಇಯರ್ ಫಾರ್ ಎ, ಮತ್ತು ಬಿಗೆ ಏನು ವ್ಯಾಲ್ಯೂ ಸಿಕ್ಕಿದೆ ಅದು ನೋಡಿ, ಎಮ್ ಟು ದ ಪವರ್ ಆಫ್ ಎಲ್ 1, ಎಲ್ ಟು ದ ಪವರ್ ಆಫ್ ಹಾಫ್, ಟಿ ಟು ದ ಪವರ್ ಆಫ್ ಮೈನಸ್ 2 ಡಿವೈಡೆಡ್ ಬೈ ಎಮ್ ಟು ದ ಪವರ್ ಆಫ್ 1, ಎಲ್ ಟು ದ ಪವರ್ ಆಫ್ 1, ಟಿ ಟು ದ ಪವರ್ ಆಫ್ ಮೈನಸ್ 4 ತೊಗೊಂಡಿದ್ದೀನಿ. ಇದು ಮೇಲ್ಗಡೆ ಹೋದರೆ 0 ಆಯಿತು. ಸೊ ಹಾಫ್ ಇದೆ, 1 ಮೇಲ್ಗಡೆ ಹೋದರೆ ಹಾಫ್ ಮೈನಸ್ 1 ಇರುತ್ತೆ, ಸೊ ಮೈನಸ್ ಹಾಫ್ ಆಗುತ್ತೆ. ಮೈನಸ್ 2 ಇದು ಮೇಲ್ಗಡೆ ಹೋದರೆ ಪ್ಲಸ್ 4 ಆಯಿತು. ಸೊ ಟಿ ಟು ದ ಪವರ್ ಆಫ್ 2. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಎಕ್ಸ್ಪ್ರೆಷನ್ ಫಾರ್ ಎ ಬೈ 2. ದಿಸ್ ಇಸ್ ದಿ ಡೈಮೆನ್ಷನ್ ಫಾರ್ ಎ ಬೈ ಬಿ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಸಿ. ಸೊ ನೋಡಿ, ನಾವು ಯಾವ ಥರ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಅಲ್ಲಿ ಆ 3 ಇಂಪಾರ್ಟೆಂಟ್ ಯೂಸಸ್ ಆಫ್ ಡೈಮೆನ್ಷನ್ಸ್ ಏನು ತೊಗೊಂಡಿದ್ವಿ, ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂಡ್ ವೆರಿಫೈಯಿಂಗ್ ದಿ ಈಕ್ವೇಷನ್ಸ್ ಅಂಡ್ ದೆನ್ ರೈಟಿಂಗ್ ನ್ಯೂ ಈಕ್ವೇಷನ್ ಬೈ ಯೂಸಿಂಗ್ ದಿ ಒನ್ ವಿಚ್ ಇಸ್ ಗಿವನ್. ಈ 3 ಇದನ್ನ ಒಂಥರದ ಪ್ರಾಬ್ಲಮ್ಸನ್ನು ನಾವು ನೋಡಿದ್ದೀವಿ. ಇದೇ ಥರ ನೀವು ಬೇರೆ ಎಲ್ಲ ಚಾಪ್ಟರಲ್ಲೂ ಯಾವುದು ನಿಮಗೆ ಬೇರೆ ಬೇರೆ ಡಿರೈವ್ಡ್ ಕ್ವಾಂಟಿಟೀಸ್ ಇರುತ್ತೆ, ಆ ಡಿರೈವ್ಡ್ ಕ್ವಾಂಟಿಟೀಸ್ಗೆಲ್ಲನೂ ಇದೇ ರೀತಿಯಾದ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಡೂ ವೆರಿ ವೆಲ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಶಲ್ ವಿ ಗೋ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಆಫ್ ಸ್ಟ್ರಿಂಗ್ ಈಸ್ ಗಿವನ್ ಬೈ n p divided by 2l f by m whole to the power of half, where f is force, p is number of segments in the string and l is the length. The dimensional formula of m ಅಂತ ಕೇಳಿದ್ದಾರೆ. m ಎಲ್ಲಿದೆ? ಇಲ್ಲಿದೆ. ಈ ಥರ ಕೊಟ್ಟಾಗ ನಾವು m ವ್ಯಾಲ್ಯೂ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಮಿಕ್ಕಿದ ಎಲ್ಲ ವ್ಯಾಲ್ಯೂಸ್ನ ರೈಟ್ ಸೈಡಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆವಾಗ ನೋಡಿ ಇಲ್ಲಿ ಏನು ಮಾಡಿದ್ದೀವಿ, ಇದು ಗಿವನ್ ಎಕ್ಸ್ಪ್ರೆಷನ್ನು, ನನಗೆ m ಬೇಕು. ಸೊ ಎಮ್ ಇಸ್ ಪ್ರಪೋರ್ಷನಲ್. ನೋಡಿ, ಎನ್ ಇದೆ, ಇಲ್ಲಿ ಏನು ಮೊದಲಿತ್ತು ಸ್ಕ್ವೇರ್ ರೂಟ್ ಇತ್ತು, ಅದನ್ನು ತೆಗೆದು ಹಾಫ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಎನ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 4l ಸ್ಕ್ವೇರ್. ಇಲ್ಲಿ ರೂಟ್ ತೊಗೊಂಡಿದ್ದರಿಂದ ಇದನ್ನು ಸ್ಕ್ವೇರ್ ಮಾಡಬೇಕಾಯಿತು. ಸೊ ಎಫ್ ಡಿವೈಡೆಡ್ ಬೈ ಎಮ್ ಆಗಿದೆ. ಸೊ ಇಲ್ಲಿ ಹಾಫ್ ಹೋಗಿದೆ, ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ, ಸೊ ರೂಟ್ ಹೋಗಿದೆ ಇಲ್ಲಿ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಎಮ್ಮನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಂಡಿದ್ದೀನಿ. ಎಮ್ ಇಸ್ ಪ್ರಪೋರ್ಷನಲ್ ಟು ಎಫ್ ಎಲ್ ಸ್ಕ್ವೇರ್ ಎನ್ ಸ್ಕ್ವೇರ್ ಅಂತ ಬರೆದಿದ್ವಿ. ಯಾಕೆ ಅಂದರೆ ಮಿಕ್ಕಿದ್ದ ಕಾನ್ಸ್ಟೆಂಟ್ ನಂಬರ್ಸ್ ಏನಿದೆ ಅದನ್ನು ವಿ ಹ್ಯಾವ್ ಆ್ಯಕ್ಚುಲಿ ಎಲಿಮಿನೇಟೆಡ್. ಸೊ ಕಾನ್ಸ್ಟೆಂಟ್ ಡಸಂಟ್ ಮ್ಯಾಟರ್ ಇಯರ್ ಫಾರ್ ಅಸ್. ಸೊ ಎಮ್ ಅಂತ ಗೊತ್ತು ನನಗೆ, ಎಫ್ ಗೊತ್ತು ವಿಚ್ ಇಸ್ ಫೋರ್ಸ್, ಎಮ್ ಎಲ್ ಟಿ ಟು ದ ಪವರ್ ಆಫ್ ಮೈನಸ್ 2, ಎಲ್ಲು ಅಲ್ಲಿ ಕೊಟ್ಟಿದ್ರು ಲೆಂತ್ ಅಂತ, ಸೊ ಎಲ್ ಸ್ಕ್ವೇರ್ ಆಯಿತು. ಎನ್ನು ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ, ಸೊ 1/t ಅದು. ಸೊ ಫ್ರೀಕ್ವೆನ್ಸಿ ಕ್ಯಾನ್ ಬಿ ರಿಟರ್ನ್ ಆಸ್ 1/t. ಸೊ ಟಿ ಟು ದ ಪವರ್ ಆಫ್ ಮೈನಸ್ 2 ಆಯಿತು. ಸೊ ಎಮ್ ಎಲ್ ಟು ದ ಪವರ್ ಆಫ್ ಮೈನಸ್ 1 t to the power of 0 is the given value for m in this particular expression. So we will move on to this next problem.
a body travels a distance of 13.8 plus or minus 0.2 meter in a time 4 plus or minus 0.3 seconds. The velocity of the body within error limits ಅಂತ ಕೇಳಿದ್ದಾರೆ. ಸೊ ನಾವು ಇವಾಗ ಏನು ಮಾಡಬೇಕು, ಡಿಸ್ಟೆನ್ಸ್ ಗೊತ್ತೋ, ಟೈಮ್ ಎಷ್ಟು ಅಂತ ಗೊತ್ತೋ, ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಪರ್ಸೆಂಟೇಜ್ ಎರರ್. ಪರ್ಸೆಂಟೇಜ್ ಎರರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ವಿ ವಿಲ್ ರೈಟ್ ದಿ ರಿಲೇಟಿವ್ ಎರರ್. ರಿಲೇಟಿವ್ ಎರರ್ ಮಲ್ಟಿಪ್ಲೈಡ್ ಬೈ percentage will give me percentage error. So this is the percentage error in the case of distance. This is the percentage error in the case of time. So velocity I know is distance by time. So 13.8 divided by 4 plus or minus ಇಲ್ಲಿ ಬಂದಂತ ರಿಲೇಟಿವ್ ಎರರ್ ಇಲ್ಲಿ ಬಂತ ರಿಲೇಟಿವ್ ಎರರ್ ಎರಡನ್ನು ಆಡ್ ಮಾಡಿದ್ರೆ you will have 13.8 divided by 4 is 3.45 plus or minus 8.9 meters per second. So this is the answer in the question. The option A is actually correct. We will move to the next problem. Nodi, the dimensional formula of the product of two physical quantities P and Q is ml square t to the power of minus 2. The dimensional formula, one second. P by Q ಇರಬೇಕಾಗಿತ್ತು, ಬಿಟ್ಟೋಗಿದೆ. ದ ಡೈಮೆನ್ಷನಲ್ ಫಾರ್ಮುಲಾ ಇನ್ನೊಂದ್ಸತಿ ಓದ್ತೀನಿ. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದಿ ಪ್ರಾಡಕ್ಟ್ ಆಫ್ ಟೂ ಫಿಸಿಕಲ್ ಕ್ವಾಂಟಿಟೀಸ್ P Q ಈಸ್ ಗಿವನ್ ಆಸ್ m L square t to the power of minus 2. ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ P by Q ಈಸ್ m t to the power of minus 2. ದೆನ್ ವ್ಯಾಲ್ಯೂ ಆಫ್ P ಮತ್ತೆ Q ಅಂತ ಕೇಳಿದ್ದಾರೆ. ಅದೇನು, ಯಾವ ಕ್ವಾಂಟಿಟಿ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಪಿ ಕ್ಯೂ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಾಡಕ್ಟ್ ಆಫ್ ಟೂ ಫಿಸಿಕಲ್ ಕ್ವಾಂಟಿಟೀಸ್ ಈಸ್ ಎಮ್ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಆಫ್ ಮೈನಸ್ 2 ಅಂತ ಅವರೇ ಕೊಟ್ಟಿದ್ದಾರೆ. ಇಟ್ಸ್ ರೇಷಿಯೋ ಈಸ್ ಆಲ್ಸೋ ಗಿವನ್ ಬೈ ಎಮ್ ಟಿ ಟು ದ ಪವರ್ ಆಫ್ ಮೈನಸ್ 2. ನೋಡಿ, ಇದರಲ್ಲಿ ಯಾವ್ದಾನ ಒಂದನ್ನು ಎಲಿಮಿನೇಟ್ ಮಾಡಿದ್ರೆ ನನಗೆ ಒಂದ್ರ ವ್ಯಾಲ್ಯೂ ಸಿಗುತ್ತೆ. ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಫಸ್ಟ್ ಟೈಮು ಐ ವಿಲ್ ಮಲ್ಟಿಪ್ಲೈ ಈಕ್ವೇಷನ್ 1 ಬೈ ಈಕ್ವೇಷನ್ 2. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಪಿ ಕ್ಯೂ ಇಂಟು ಪಿ ಬೈ ಕ್ಯೂ ಅಂತ ಆಗಿರುತ್ತೆ. ಕ್ಯೂ ಕ್ಯೂ ಕ್ಯಾನ್ಸಲ್ ಆಯಿತು, ಪಿ ಸ್ಕ್ವೇರ್ ಮಾತ್ರ ಮಿಕ್ತು. ಸೊ ಪಿ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಾಯಿತು. ಪಿ ವಿಲ್ ಬಿ ರೂಟ್ ಆಫ್ ದಿಸ್. ಸೊ ಎಮ್ ಸ್ಕ್ವೇರ್ ಇದೆ, ಎಮ್ ಆಗುತ್ತೆ. ಎಲ್ ಸ್ಕ್ವೇರ್ ಇದೆ, ಎಲ್ ಆಗುತ್ತೆ. ಟಿ ಟು ದ ಪವರ್ ಆಫ್ ಮೈನಸ್ 4 ಇತ್ತು, ಟಿ ಟು ದ ಪವರ್ ಆಫ್ ಮೈನಸ್ 2 ಆಯಿತು. ದಿಸ್ ಈಸ್ ದಿ ಡೈಮೆನ್ಷನ್ ಆಫ್ ಫೋರ್ಸ್ ಅಂತ ಗೊತ್ತು ನಮಗೆ. ಇವಾಗ ಅದೇ ರೀತಿ ಪಿ ಕ್ಯೂ ಎಲಿಮಿನೇಟ್ ಮಾಡಿದ್ವಿ. ಇವಾಗ ಕ್ಯೂ ಎಲಿಮಿನೇಟ್ ಮಾಡಬೇಕು ಅಂದರೆ ಡಿವೈಡ್ ಈಕ್ವೇಷನ್ 1 ಬೈ 2. ಡಿವೈಡ್ ಮಾಡಿದ್ರೆ ಪಿ ಕ್ಯೂ ಡಿವೈಡೆಡ್ ಬೈ ಪಿ ಬೈ ಕ್ಯೂ ಆಯಿತು. ಇದೆರಡು ಹೋಯಿತು, ಕ್ಯೂ ಸ್ಕ್ವೇರ್ ಆಯಿತು. ಸೊ ಕ್ಯೂ ಸ್ಕ್ವೇರ್ ಈಸ್, ನೋಡಿ, ಎಲ್ ಸ್ಕ್ವೇರ್ ಕ್ಯೂ ಈಸ್ ಈಕ್ವಲ್ ಟು ಎಲ್. ಎಲ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಇಲ್ಲೊಂದು ಟ್ರಿಕ್ ಇದೆ. ಮೊದಲನೇದೇ ಕೊಟ್ಬಿಟ್ಟಿದ್ದು ಇದು ಪಿ ಮತ್ತು ಕ್ಯೂ ಎರಡನ್ನೂ ಕಂಡುಹಿಡಿಬೇಕಾಗಿತ್ತು ನಾನು. ಪಿ ಏನು ಮತ್ತು ಕ್ಯೂ ಏನು ಅಂತ. ಇಲ್ಲಿ ಫೋರ್ಸ್ ಅಂತ ಇತ್ತು. ನೋಡಿ, ಪ್ರೀವಿಯಸ್ ಸ್ಲೈಡಿಗೆ ಹೋದರೆ ಇಲ್ಲಿ ಫೋರ್ಸ್ ವೆಲಾಸಿಟಿ, ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆ. ಸೊ ಗ್ಯಾರಂಟಿ ಇದಲ್ಲ ಅಂತ ಗೊತ್ತಾಯಿತು. ಆದರೆ ಟು ಒನ್ಸ್ ಅಗೇನ್ ಕಿಲ್ ಯುವರ್ ಟೈಮ್, ಇಲ್ಲೇನು ಮಾಡಿರ್ತಾರೆ, ನೆಕ್ಸ್ಟ್ದು ಒನ್ಸ್ ಅಗೇನ್ ಯು ಹ್ಯಾವ್ ಟು ಫೈಂಡ್ ಔಟ್, ಇಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡಿ, ನೀವು ಇದನ್ನೇ ಕಂಡುಹಿಡಿದ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಎರಡು ಕಡೆ ಕೊಟ್ಟಿದ್ದಾರೆ. ನೀವು ಪಿನ್ ಕಂಡುಹಿಡಿಬೇಕು, ಕ್ಯೂನ್ ಕಂಡುಹಿಡಿಬೇಕು ಅಂದ್ರೆ ಎರಡೂ ಕಂಡುಹಿಡಿಯಲೇಬೇಕು. ಸೊ ದಿಸ್ ಈಸ್ ದಿ ವೇ ಯು ಆಕ್ಚುಲಿ ಕಂಪ್ಲೀಟ್ ದಿ ಪ್ರಾಬ್ಲಮ್. ದಿ ಆಪ್ಷನ್ ಹಿಯರ್ ಈಸ್ ಸಿ ಈಸ್ ದಿ ಆನ್ಸರ್ ಟು ದಿಸ್ ಕ್ವೆಶ್ಚನ್. ನೌ ವಿ ಶಲ್ ಟೇಕ್ ಅಪ್ ಫ್ಯೂ ಪ್ರಾಬ್ಲಮ್ಸ್ ಫ್ರಮ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ನೋಡಿ, ಎ ಪಾರ್ಟಿಕಲ್ ಈಸ್ ಪ್ರೊಜೆಕ್ಟೆಡ್ ವಿತ್ ವೆಲಾಸಿಟಿ u along x-axis. The deceleration of the particle is proportional to square of the distance from the origin, that is A is alpha x square anta ide. The distance at which the particle stops anta keltiyare. So we need to find out S here. ಇಲ್ಲಿ ನೋಡಿ, ನನಗೆ acceleration is equal to rate of change of velocity ಅಂತ ಗೊತ್ತು. ಸೊ ನನಗೆ, ಬಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಆನ್ಸರ್ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್.
ನೀವು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅನ್ನೋ ಫಾರ್ಮುಲಾ ಡಿರೈವ್ ಮಾಡಬೇಕಾದ್ರೆ ಈ ರೀತಿ ಮಾಡಿದ್ರಿ. ಏನು ಮಾಡಿದ್ರಿ? ಗ್ರಾಫಿಕಲ್ ಮೆಥಡ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಡಿರೈವ್ ಮಾಡೋಕ್ಕೆ ಯು ಹ್ಯಾಡ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್. ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಬರ್ಕೋಬೋದು. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಒನ್ಸ್ ಅಗೇನ್ ಹ್ಯಾವ್ ಡಿ ವಿ ಬೈ ಡಿ ಟಿ ಒನ್ಲಿ. ನೋಡಿ, ಬಟ್ ಡಿ ಎಕ್ಸ್ ಬೈ ಡಿ ಟಿ ಏನು? ವಿ ಅಂತ ಆಯಿತು ಇಂಟು ವಿ. ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಆಕ್ಸಲರೇಷನ್ ವ್ಯಾಲ್ಯೂ ಅದು. ಸೊ ಇವಾಗ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಇದನ್ನ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಈ ಫಂಕ್ಷನ್ನ ನಾನು ಇಂಟಿಗ್ರೇಟ್ ಮಾಡ್ಬೋದು ಅಂತ ಗೊತ್ತಾಗತ್ತೆ ನನಗೆ. ಸೊ ಇಲ್ಲಿ ಡಿ ವಿ ವಿ ಆಯಿತು, ಇದನ್ನು ವಿ ಜೊತೆ ಇಂಟಿಗ್ರೇಟ್ ಮಾಡ್ಬೋದು ಅನ್ನೋದಕ್ಕೆ ಗೊತ್ತಾಗುತ್ತೆ ನನಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ಅದೇ ಬರ್ದಿದ್ದೀರಿ, ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ವಿಚ್ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಆಯಿತು. ಸೊ ಡಿಸೆಲರೇಷನ್ ಆಗಿರೋದ್ರಿಂದ ನೆಗೆಟಿವ್ ಸೈನ್ ಬರ್ದಿದ್ದೀವಿ. ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್, ದೇರ್ ಫಾರ್ ದಿ ಇನಿಷಿಯಲ್ ವೆಲಾಸಿಟಿ ಇಸ್ ಯು, ಫೈನಲ್ ವೆಲಾಸಿಟಿ ಈಸ್ 0 ಅಂತ ತಗೊಂಡಿದ್ದೀನಿ. ವಿ ಡಿ ವಿ ಇಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಕಾನ್ಸ್ಟೆಂಟ್ ಆಚೆ ತೆಗೆಯೋಣ, 0 ಟು ಎಸ್ ಇಂಟಿಗ್ರೇಟ್ ಮಾಡ್ತೀನಿ, ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ. ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್, ಸಿ ಇಂಟಿಗ್ರಲ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಎಕ್ಸ್ ಟು ದಿ ಪವರ್ ಆಫ್, ಸಾರಿ ಡಿಫರೆನ್ಸ್ ಇಂಟಿಗ್ರೇಷನ್ ಇದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎನ್ ಜಾಗದಲ್ಲಿ 2 ಇತ್ತು, 2 ಪ್ಲಸ್ 1 ಇಸ್ 3 ಡಿವೈಡೆಡ್ ಬೈ 3, 0 ಟು ಎಸ್. ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಎಸ್ ದೇರ್. ಇಲ್ಲಿ ನೋಡಿ, ಅಪ್ಪರ್ ಲಿಮಿಟು 0 ಇದೆ, ಲೋವರ್ ಲಿಮಿಟು ಯು ಇದೆ. ಸೊ ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯಿತು, ಆಲ್ಫಾ ಎಸ್ ಕ್ಯೂಬ್ ಡಿವೈಡೆಡ್ ಬೈ 3 ಆಯಿತು. ನನಗೆ ಎಸ್ ಬೇಕು, ವಿಲ್ ಶಿಫ್ಟ್ ದಿಸ್, ಮೂವ್ ಆಲ್ ದಿಸ್ ಟರ್ಮ್ಸ್ ಹಿಯರ್. ಏನಾಗುತ್ತೆ? ಎಸ್ ಕ್ಯೂಬ್ ಇಸ್ ಈಕ್ವಲ್ ಟು 3u ಸ್ಕ್ವೇರ್ ಡಿವೈಡೆಡ್ ಬೈ 2 ಆಲ್ಫಾ ಇದೆ. ಎಸ್ ಬೇಕು, ಎಸ್ ಇಸ್ ಕ್ಯೂಬ್ ರೂಟ್ ಆಫ್ ದಿಸ್, ಎಸ್ ಇಸ್ ದ ಕ್ಯೂಬ್ ರೂಟ್ ಆಫ್ this particular value. So option D is correct. We'll move to the next problem. An electron traveling with a speed of 5 into 10 power 3 meters per second passes through an electric field with an acceleration of 10 power 12 meter per second square. How long will it take for electron to double its speed anta keliyare. We know velocity is equal to u plus at. So it is going to double, andre enaitu 2v 2u is equal to u plus at ಆಯಿತು. ಸೊ ಅವಾಗ ನೋಡಿ, u is equal to at, so t is equal to u divided by a. ಸೊ u ಗೊತ್ತು ನಮಗೆ, 5 into 10 power 3, this is 10 power 12, so the answer is 5 into 10 power minus 9 seconds. The option C is correct here. Next problem. A particle moving in a straight line covers half the distance with a speed of 3 meters per second. The other half distance is covered, nodi, other half distance is covered in 2 equal time intervals anta kottiyare with speeds 4.5 meter per second and 7.5 meter per second respectively. The average speed anta kelidare. Average speed is total distance by total time taken anta gottu namge. Nodi, let the total distance be s. The time taken to travel the first is s by 2 agidre. So t1 s by 2 divided by 3 ಆಯಿತು, so which is s by 6. Let t2 be the time taken to cover a distance s1 with speed 4.5 meter per second and t3 that to cover distance s2 with speed 7.5 meter per second. Then s1 is this, s2 is this, s1 plus s2 ಸೇರಿಸ್ಕೊಂಡ್ರೆ ಅರ್ಧ ಏನು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ ಅದಾಗಿರುತ್ತೆ, ಬಿಕಾಸ್ ದ ಟೋಟಲ್ ಡಿಸ್ಟೆನ್ಸ್ ಇಸ್ ದಿಸ್. ಸಿಮಿಲರ್ಲಿ ದ ಟೈಮ್ t2 is equal to t3. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಗೆಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ t2. ದೆನ್ ದ ಟೋಟಲ್ ಟೈಮ್ t is equal to t1 plus t2. t1 ಗೊತ್ತು ನಮಗೆ ಇಲ್ಲಿಂದ, t2 ಇಲ್ಲಿಂದ ಮಾಡಿದ್ದೀವಿ. ಸೊ s by 6 plus x by 24 is equal to 5 s divided by 24 ಆಯಿತು. ಇಲ್ಲಿ ನೋಡಿ, average speed is distance by time. Once again, the total distance is s, which is
sorry, this is 55 divided by 24, so 24 by 5 which is 4.8. ಇಷ್ಟೆಲ್ಲ ಮಾಡೋ ಬದಲು ಸಿಂಪಲ್ ಆಗಿ ನಾನು ನಿಮಗೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ, ಈ ಡಿಸ್ಟೆನ್ಸ್ ಈಕ್ವಲ್ ಆಗಿದ್ರೆ ಇಲ್ಲಿ ನೋಡಿ ಆವರೇಜ್ ವೆಲಾಸಿಟಿ ಬರೀಬೇಕಾದ್ರೆ 2v1 v2 ಡಿವೈಡೆಡ್ ಬೈ v1 ಪ್ಲಸ್ v2 ಮಾಡಿದ್ರೆ ಸಾಕು. ಇಲ್ಲಿ ಒಂದು v1 ಎಷ್ಟು 3 meters per second ಇದೆ. ಎರಡನೇದು these two distances are covered in equal time, therefore v2 will be equal to 4.5 plus 7.5 ಅಂತ ಮಾಡ್ಕೊಳ್ಳಿ. ಮಾಡಿಕೊಂಡು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 4.5 plus 7.5 divided by 3 plus what is 4.5 plus 7.5 which is 12. So you will get 2 into 3 into 12 divided by 15 ಮಾಡಿದ್ರೆ ನಿಮಗೆ once again you will get 4.8 meters per second, which is the same answer that we actually got here. So ಇಷ್ಟೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋ ಬದಲು ಡೈರೆಕ್ಟ್ ಆಗಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಅಂಡ್ ದೆನ್ ಫೈಂಡ್ ಔಟ್. ಸೊ ಈ ರೀತಿಯಾದಂಥ ಶಾರ್ಟ್ಕಟ್ಸ್ ಅನ್ನ ನೀವು ಅಲ್ಲಲ್ಲಿ ನೋಡ್ಕೋಬೇಕಾಗತ್ತೆ. ಸೊ going to the next problem. A ball is thrown vertically upwards. Which of the following graph represents velocity time graph of a ball during its flight? Air resistance neglected ಅಂತ ಕೊಟ್ಟಿದ್ದಾರೆ. ಸೊ ನೋಡಿ 3 ಆಪ್ಷನ್ಸ್ ಇದೆ. ಸೊ ಬಾಲ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್. ಸೊ ಮೇಲ್ ಹೋಗಬೇಕಾದ್ರೆ ವೆಲಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಅದೇ ಕೆಳಗಡೆ ಬರಬೇಕಾದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ದಿ ಕರೆಕ್ಟ್ ಗ್ರಾಫ್ ವಿಚ್ ರೆಪ್ರೆಸೆಂಟ್ಸ್ ಈಸ್ ಆಪ್ಷನ್. ಸೊ ಇದು ಮೇಲ್ ಹೋಗಿ ಕೆಳಗಡೆ ಬರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ 0 ಆಗಿದೆ. ಸೊ ಅವರು ನಿಮಗೆ ಸ್ಪೀಡ್ ಅಂತ ಕೇಳಿದಿದ್ರೆ ಅವಾಗ ಈ ಆಪ್ಷನ್ ಕರೆಕ್ಟ್ ಆಗಿತ್ತು. ನೋಡಿ ಡಿಕ್ರೀಸ್ ಆಗ್ತಿದೆ, 0 ಆಗಿ ಮತ್ತೆ ಇನ್ಕ್ರೀಸ್ ಆಗ್ತಿದೆ. ಇಲ್ಲಿ ಡೈರೆಕ್ಷನ್ ಇಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್, ಬಟ್ ಇಲ್ಲಿ ಮೋಷನ್ ಇನ್ ಸ್ಟ್ರೈಟ್ ಡೈರೆಕ್ಷನ್ ಕನ್ಸಿಡರ್ ತಗೊಂಡಿರೋದ್ರಿಂದ ಆಪ್ಷನ್ 4 is actually correct. In positive direction the velocity decreases linearly and in negative region velocity increases linearly, and the direction is opposite to each other during rise and fall, hence fall is shown in the negative region. Next problem. A body thrown upwards with some velocity reaches maximum height of 20 meter. Another body with double the mass thrown up with double initial velocity will reach a maximum height of ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ನೋಡಿ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ಬಾಡಿ ಥ್ರೋನ್ ಅಪ್ವರ್ಡ್ಸ್ ವಿತ್ ಸಮ್ ವೆಲಾಸಿಟಿ ರೀಚಸ್ ಮ್ಯಾಕ್ಸಿಮಮ್ ಹೈಟ್, ಅನದರ್ ಬಾಡಿ ವಿತ್ ಡಬಲ್ ದಿ ಮಾಸ್ ಅಂತ ಕೇಳಿದ್ದಾರೆ. ಸಿ ಮಾಸ್ ಈಸ್ ಇಂಡಿಪೆಂಡೆಂಟ್, ಮಾಸ್ ಡಸಂಟ್ ಡಿಪೆಂಡ್ ಆನ್ will not affect the from where it is actually been thrown. G will be same. So h is u square divided by 2g. ಇದು ಹೆಂಗ್ ಬಂತು ಅಂದ್ರೆ we have v square is equal to u square plus 2g h ಆಯ್ತು. ಸೊ ನಮಗೇನ್ ಬೇಕು, h ಬೇಕು. ಸೊ h is equal to ಫೈನಲ್ ವೆಲಾಸಿಟಿ ಮೇಲ್ಗಡೆ ಹೋದಾಗ 0 ಇರುತ್ತೆ. therefore this is u square divided by 2g ಆಯ್ತು. h is proportional to u square. ನೋಡಿ 2 is constant, g is constant, so h is proportional to u square ಅಂತ ಆಯ್ತು. So if velocity is doubled then height will become 4 times. Therefore the given velocity is 20, 4 times ಆಗುತ್ತೆ, into 4 multiply ಮಾಡಿದೀವಿ. Therefore the option is C, which is 80 meters. Going to the next problem. For the motion in a straight line, which of the following is incorrect ಅಂತ ಕೇಳಿದ್ದಾರೆ. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಅದನ್ನ ಕರೆಕ್ಟ್ ಅಂತ ಕೇಳಿದಾರ ಇನ್ಕರೆಕ್ಟ್ ಅಂತ ಕೇಳಿದಾರ ಅಂತ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕರೆಕ್ಟ್ ಇನ್ಕರೆಕ್ಟ್ ಕೇಳಿರೋ ಪ್ರಕಾರ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಕ್ಲೀನ್ ಆಗಿ ನೋಡ್ಕೋಬೇಕಾಗತ್ತೆ. ಆಕ್ಸಿಲರೇಷನ್ ಅಟ್ ಸಮ್ ಇನ್ಸ್ಟೆಂಟ್ ಇಸ್ 0 ಇವನ್ ಇಫ್ ದ ವೆಲಾಸಿಟಿ ಈಸ್ ನಾಟ್ 0. ಕರೆಕ್ಟು. ವೆಲಾಸಿಟಿ ಆಕ್ಸಿಲರೇಷನ್ ಅಟ್ ಸಮ್ ಇನ್ಸ್ಟೆಂಟ್ ಇಸ್ 0 ಇವನ್ ಇಫ್ ದ ವೆಲಾಸಿಟಿ ಈಸ್ ನಾಟ್ 0 ಅಂತ ಕೇಳ್ತಿದ್ದಾರೆ. ಸೊ ಅದು ಯಾವಾಗ ಆಗುತ್ತೆ, ಇಫ್ ದ ಬಾಡಿ ಇಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಇಟ್ ಮೈಟ್ ಹ್ಯಾವ್ ವೆಲಾಸಿಟಿ, ಯೂನಿಫಾರ್ಮ್ ವೆಲಾಸಿಟಿ ಆಗಿದ್ರೆ ಆಕ್ಸಿಲರೇಷನ್ ಇರಲ್ಲ. ಸೊ ವೆಲಾಸಿಟಿ ಅಟ್ ಸಮ್ ಇನ್ಸ್ಟೆಂಟ್ ಇಸ್ 0 ಇವನ್ ಇಫ್ ದ ಆಕ್ಸಿಲರೇಷನ್ ಇಸ್ ನಾಟ್ 0 ಅಂತ ಕೇಳಿದ್ದಾರೆ. ಸೊ ಸ್ಪೀಡ್ ಇಸ್ 0 ಬಟ್ ವೆಲಾಸಿಟಿ ಇಸ್ ನಾಟ್ 0. ದಿ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಅಟ್ ಎನಿ ಇನ್ಸ್ಟೆಂಟ್ ಮೇ ಬಿ ಡಿಫರೆಂಟ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕರೆಕ್ಟು.
ಇದು ಕೂಡ ಕರೆಕ್ಟು, ಇದು ಕರೆಕ್ಟು. ಸ್ಪೀಡ್ ಈಸ್ 0 ಬಟ್ ವೆಲಾಸಿಟಿ ಈಸ್ ನಾಟ್ 0 ಅಂದ್ರೆ ಅರ್ಥ ಏನು? ವೆಲಾಸಿಟಿ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಸೊ ಮ್ಯಾಗ್ನಿಟ್ಯೂಡು ಯಾವುದರದ್ದು ಒಂದ್ರದ್ದು 0 ಆಗಿಬಿಟ್ರೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ 0 ಆಗಿದ್ರೆ ಅದು ಇದ್ರದ್ದು 0 ಆಗಿದೆ ಅಂತಲೇ ಅರ್ಥ. ದೇರ್ ಫಾರ್ ಆಪ್ಷನ್ ಸಿ ಇಸ್ ಕರೆಕ್ಟ್. Speed being the magnitude of velocity, it follows that if speed is 0, the velocity is necessarily 0. So, next problem hogona. A train moves in a straight line with uniform acceleration. If x and y be the velocities with which the front and rear end of the train crosses a fixed pole, then the velocity with which the middle of the train crosses the pole anta keliyare. So, ಒಂದು ಟ್ರೈನ್ ಇದೆ, ಇಲ್ಲೆಲ್ಲೋ ಒಂದು ಪೋಲ್ ಇದೆ, ಇದು ಫ್ರಂಟು ಇದು ರೇರು ಅಂತ ಇಟ್ಕೊಳ್ಳೋಣ. ಇದ್ರ ಟೋಟಲ್ ಡಿಸ್ಟೆನ್ಸು ಎಲ್ ಆದರೆ ಅದು ಪಾಸ್ ಆಗಬೇಕು ಅಂದರೆ L/2 ಮೂವ್ ಆಗಿರಬೇಕು. ಸೊ ಫ್ರಂಟನ್ನು ಎಕ್ಸ್ ಅಂತ ಇಟ್ಕೊಂಡು ಇದನ್ನು ವೈ ಅಂತ ಇಟ್ಕೊಂಡ್ರೆ ಯು ವಿಲ್ ಸಿ ನೌ ಲೆಟ್ ಎಲ್ ಬಿ ದಿ ಲೆಂತ್ ಆಫ್ ದಿ ಟ್ರೈನ್ ಅಂಡ್ ಎ ಬಿ ದಿ ಯೂನಿಫಾರ್ಮ್ ಆಕ್ಸಲರೇಷನ್, ದೆನ್ ಐ ನೋ v ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ರೇರರ್ದು ವೈ ಸ್ಕ್ವೇರು, ಫ್ರಂಟು ಎಕ್ಸ್ ಸ್ಕ್ವೇರ್ ಅಂತ ತಗೊಂಡಿದ್ದೀನಿ ಯುನ. ಸೊ 2a ಲೆಂತ್, ಎಸ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್ ಶುಡ್ ಆಕ್ಚುಲಿ ಕ್ರಾಸ್, ದೇರ್ ಫಾರ್ ಎಸ್ ಈಸ್ ಎಲ್. ಸೊ 2al ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ನೌ ಬಿ ದ ಟೈಮ್ ಮಿಡಲ್ ಆಫ್ ದಿ ಟ್ರೈನ್ ಕ್ರಾಸಸ್ ಅಂತ ಇಟ್ಕೊಂಡ್ರೆ ಡಿಸ್ಪ್ಲೇಸ್ಮೆಂಟು ಅವಾಗ L/2 ಆಗುತ್ತೆ. ಇಫ್ ವಿ ಇಸ್ ದ ರಿಕ್ವೈರ್ಡ್ ವೆಲಾಸಿಟಿ, ಸೊ ಇವಾಗ ಚೇಂಜ್ ಮಾಡಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ದಟ್ ಡಿಸ್ಟೆನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2a ಇಂಟು L/2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಈ 2a ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಆ ವ್ಯಾಲ್ಯೂಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2al ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ alಗೆ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಆಯಿತು ಫ್ರಮ್ ದಿಸ್ ಇಕ್ವೇಷನ್. ದೇರ್ ಫಾರ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯಿತು. ಸೊ ಇಲ್ಲಿ ನೀವು ಮತ್ತೆ LCM ತಗೋಬೇಕಾಗತ್ತೆ. ತಗೊಂಡು ಕ್ಯಾನ್ಸಲ್ ಮಾಡಿದ್ರೆ you will get x square plus y square divided by 2. We shall move to the next problem. A balloon is released from the ground which rises vertically up with an acceleration 1.4 meter per second square. A ball is released from the balloon 20 seconds after the balloon has left the ground. The maximum height from the ground reached by the ball ಅಂತ ಕೇಳಿದ್ದಾರೆ. ನೋಡಿ, ಈ ತರದ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಯಾವುದೋ ಒಂದು ಬಲೂನ್ ಮೇಲ್ಗಡೆ ಹೋಗ್ತಿದೆ, ಅಥವಾ ಯಾವುದೋ ಒಂದು ಪ್ಯಾರಾಶೂಟ್ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನು ತಗೊಂಡು ಹೋಗ್ತಿದೆ, ಅಥವಾ ಟ್ರೈನಲ್ಲಿ ಯಾವುದೋ ಒಂದು ಬಾಡಿ ಕ್ಯಾರಿ ಮಾಡ್ತಿದೆ, ಇದೆಲ್ಲ ಜಾಗದಲ್ಲೂ ಆ ಒಳಗಡೆ ಇರುವಂತ ಬಾಡಿ ವಿಲ್ ಗೇನ್ ದಿ ಪೊಸಿಷನ್, ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಆಫ್ ದಿ ಬಾಡಿ ವಿಚ್ ಈಸ್ ಆಕ್ಚುಲಿ ಕ್ಯಾರಿಯಿಂಗ್. ಇದೆಲ್ಲಾನು ಇದ್ರ ಜೊತೆಗೆ ಫ್ರೀ ಆಗಿ ಸಿಗ್ತಿದೆ ಅದಕ್ಕೆ. ಸೊ ಇವಾಗ ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡೋದಾದ್ರೆ, ದಿ ಹೈಟ್ ರೈಸ್ ಬೈ ದಿ ಬಲೂನ್ ಆಫ್ಟರ್ 20 seconds is given by h is equal to ut plus half at square. So half into acceleration is 1.4 ಅಂತ ಕೊಟ್ಟಿದ್ದಾರೆ. ಸೊ 20 square which is 280. ಅಂದ್ರೆ ಇಲ್ಲಿ ಹೋಗಿದೆ, ಈ ಡಿಸ್ಟೆನ್ಸ್ ಗೊತ್ತಾಗಿದೆ, ಇದ್ರ ಮೇಲ್ ತಿರ್ಗಾ ಮತ್ತೆ ಹಿಂಗ್ ಹೋಗಿ ಹಿಂಗ್ ಬರುತ್ತೆ, ಆ ಡಿಸ್ಟೆನ್ಸ್ ಗೊತ್ತಾಗಬೇಕು ನಂಗೆ. ಸೊ ಈ ಜಾಗದಲ್ಲಿ ದ ವೆಲಾಸಿಟಿ ಅಟೈನ್ಡ್ ಬೈ ದಿ ಬಲೂನ್ as also by the ball at the end of 20 seconds its release is v is equal to u plus at ಯೂಸ್ ಮಾಡಿದ್ರೆ v is equal to 28 ಆಯಿತು. 1.4 into 20 ಅಲ್ವಾ, ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, 20 seconds ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇನಿಷಿಯಲ್ ವೆಲಾಸಿಟಿ 0 ಆಯಿತು, ಅದಕ್ಕೋಸ್ಕರ v is equal to 28 meter per second ಆಯಿತು. If h be the further height risen by the ball after it is released, then once again we want to find out the distance. Therefore I will actually use v square is equal to u square plus 2as. ಯೂಸ್ ಮಾಡಿದ್ರೆ ಇಲ್ಲಿ s ಬದಲು h ಇದೆ, ಹೊಸ ಹೈಟ್ ಅದು, so we'll call it as h dash. So h dash is 28 square divided by 2g, so which is 40 meter. Therefore ಎಷ್ಟು ಟೋಟಲ್ ಹೈಟ್ ಆಗಬೇಕಲ್ಲ, ಮೊದಲು ಎಷ್ಟಾಗಿತ್ತು h ಇತ್ತು, ಅದು 280. ಸೊ ನೆಕ್ಸ್ಟ್ ಇವಾಗ 40 ಬಂದಿದೆ. ಸೊ 280 plus 40 which is 320 meters. The option C is actually correct here. Next we will move to next question. A body is dropped from a certain height. Which of the following graph represents the plot of log h versus log v, where v and h are the speed and distance fallen ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಲಾಗ್ ಕೊಟ್ಟಿದ್ದಾರೆ. ನೋಡಿ,
the body is dropped from a certain height, which of the graph best represents ಅಂತ ಕೇಳ್ತಿದ್ದಾರೆ. ಸೊ log h and log v ಯಾವುದು ಹೆಚ್ಚು ಮತ್ತೆ v ಇನ್ವಾಲ್ವ್ ಮಾಡುತ್ತೆ? v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2gh ಇನ್ವಾಲ್ವ್ ಮಾಡುತ್ತೆ. ಆದ್ರೆ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಟರ್ಮ್ 2 ಇದೆ. ಅವಾಗ ಇದನ್ನ ನಾವು ಲೀನಿಯರೈಸ್ ಮಾಡಬೇಕಾಗತ್ತೆ. ಲಾಗ್ ತಗೋಬೇಕು. ಲಾಗ್ ತಗೊಂಡ್ರೆ ನೋಡಿ ಇಲ್ಲಿ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as ಆಯ್ತು. v ಸ್ಕ್ವೇರ್ ಇಸ್ ಈಕ್ವಲ್ ಟು 2gh. ಯಾಕಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಯ್ತು. ಅದು ಬೇಡ, ನಮಗೆ ಪೂರ್ತಿ ಟರ್ಮೇ ಇಟ್ಕೊಳ್ಳೋಣ. ಯಾಕಂದ್ರೆ ವಿ ವಿಲ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ವಿ ಆರ್ ಎನಿವೇ ಲೀನಿಯರೈಸಿಂಗ್ ದಿ ಫಂಕ್ಷನ್. ಲೀನಿಯರೈಸ್ ಮಾಡಿದ್ರೆ 2 log v ಇಸ್ ಈಕ್ವಲ್ ಟು log 2g ಪ್ಲಸ್ log h. ಇದ್ರದ್ದು ಮಾತ್ರ ಇದ್ರ 0 ಮಾಡ್ಕೊಂಡಿದೀವಿ, ಅದಕ್ಕೋಸ್ಕರ 2as ಇರೋದು 2gh ಆಗಿದೆ. ಸೊ ಇದನ್ನ ಏನ್ ಮಾಡ್ಬೋದು? 2g ಇಂಟು h ಅಂತ ಬರ್ಕೋಬಹುದು. ಸೊ ಅವಾಗ log 2g ಪ್ಲಸ್ log h ಆಯ್ತು. log h is equal to 2 log v minus log 2g. This is in the form of a straight line. So straight line equation ಏನು? y is equal to mx plus c, ಅಥವಾ ಇಲ್ಲಿ ಮೈನಸ್ ಇದೆ, ಸೊ ಹಾಗಾಗಿ ಮೈನಸ್ ಸೈನ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ 2 ಇದೆ. ಹಾಗಾಗಿ ನೋಡಿ ಇಲ್ಲಿ ಇದರಲ್ಲಿ ಈ ಗ್ರಾಫ್ ಅಲ್ಲಿ ಇದು 2 ಡಿಸ್ಟೆನ್ಸ್ ಅಷ್ಟು ಮೂವ್ ಆಗಿದೆ. ದೇರ್ ಫಾರ್ ಆಪ್ಷನ್ ಇಲ್ಲಿ 2 ಡಿಸ್ಟೆನ್ಸಸ್ ಮೂವ್ ಆಗಿದೆ, ಇದು ಜಾಸ್ತಿ ಮೂವ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ is actually correct. We shall move to the next problem. Before that, ನೋಡಿ, ಯಾವುದೇ ಸತಿ ಈ ತರ ಪವರ್ಸ್ ಕೊಟ್ಟಿದ್ರೆ ಅವಾಗ ಲೀನಿಯರೈಸ್ ಮಾಡೋದಕ್ಕೆ you take log on both the sides. Therefore the function will actually get linearized, and therefore anyway we will know the equation of a straight line. ಅವಾಗ ಮಾಡೋದು ತುಂಬಾ ಸುಲಭ ಆಗುತ್ತೆ. So we shall move to the next problem. ನೋಡಿ, ಇಲ್ಲಿ an object is dropped from rest. If the displacement of the object be measured with respect to point on the line of fall, then which of the following cannot be the graph of v versus s ಅಂತ ಕೇಳಿದ್ದಾರೆ. So assume the body to rebound as the same height. ಯಾವ್ದು ಆಗಲ್ಲಪ್ಪ ಅಂದ್ರೆ ನೋಡಿ, we know v square is equal to u square plus 2gs. v square is 2g into s. So which is of the form y square is equal to 4ax. So ಇದೇನಪ್ಪ ಅಂದ್ರೆ equation of a parabola, and therefore ಇಲ್ಲಿ ನೋಡಿದ್ರೆ ನಮಗೆ its axis ಇಲ್ಲಿ x ಬದಲು s ಆಗಿದೆ. Therefore you will actually have option A to be correct here. Next problem. Two trains are moving with equal speed in opposite directions. So ಒಂದು ಹೀಗೆ ಹೋಗ್ತಿದೆ, ಒಂದು ಹೀಗೆ ಹೋಗ್ತಿದೆ along two parallel rail track traces. If the wind is blowing, so you have wind which is actually blowing with speed u. So along the track, so that the relative velocities of the train with respect to wind are in the ratio 1:2. ಅದು ಕೂಡ ಕೊಟ್ಬಿಟ್ಟಿದ್ದಾರೆ. then the speed of each train ಅಂತ ಕೇಳಿದ್ದಾರೆ. ನೋಡಿ, ಒಂದು ಟ್ರೈನ್ ಈ ಕಡೆ ಹೋಗ್ಬೇಕಾದ್ರೆ ವಿಂಡ್ ಜೊತೆಗೆ ಅದು ಆಡ್ ಆಗುತ್ತೆ. ಸಾರಿ, ವಿಂಡ್ ವೆಲಾಸಿಟಿ u ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ v ಮೈನಸ್ u ಅಂತ ಆಗುತ್ತೆ. ಇಲ್ಲಿ ನೋಡಿ, ಲೆಟ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಬಿ v ಅಂತ ತಗೊಂಡ್ರೆ ಒಂದು ಟ್ರೈನು ಆಪೋಸಿಟ್ ಡೈರೆಕ್ಷನ್ ಬರ್ತಿದೆ. ದೇರ್ ಫಾರ್ ವಿಂಡ್ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ. So v minus u is equal to 1, v plus u is equal to 2, therefore 1/2 ಆಯ್ತು. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ರ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2v minus 2u is equal to v plus u ಆಯ್ತು. ಸೊ v is equal to 3 times u ಆಯ್ತು. ಸೊ ರಿಲೇಟಿವ್ ವೆಲಾಸಿಟಿ ಪ್ರಾಬ್ಲಮ್. ಸೊ ಇಫ್ ಯು ರೆಪ್ರೆಸೆಂಟ್, once you know what you are measuring velocity with respect to which particular ಯಾವ ಆಬ್ಜೆಕ್ಟ್ ಇಂದ ಯಾವ ಆಬ್ಜೆಕ್ಟ್ ಗೆ ಅಂತ ಗೊತ್ತಾಗ್ಬಿಟ್ರೆ ಇಟ್ ಇಸ್ ವೆರಿ ಈಸಿ ಟು ಸಾಲ್ವ್ ಪ್ರಾಬ್ಲಮ್ಸ್ ಆಫ್ ದಿಸ್ ಕೈಂಡ್ ಇನ್ ರಿಲೇಟಿವ್ ವೆಲಾಸಿಟಿ. ಸೊ ನೆಕ್ಸ್ಟ್ ನೋಡೋಣ. ನೋಡಿ, ಇದು ಕೂಡ ಅದೇ ರೀತಿಯಾದ ಪ್ರಾಬ್ಲಮ್, ರಿಲೇಟಿವ್ ವೆಲಾಸಿಟಿ ರಿಲೇಟೆಡ್. ಎ ಪ್ಯಾಸೆಂಜರ್ ಟ್ರೈನ್ ಈಸ್ ಮೂವಿಂಗ್ ಅಟ್ 5 meters per second. An express train is traveling at 30 meters per second on the same track, and rear side of the passenger train at some distance. The driver in express train applied brakes to avoid collision. If the retardation due to brakes is 4 meters per second square, the time in which the accident avoid ಆಗಬೇಕು after the application of the brake ಅಂತ ಕೇಳಿದ್ದಾರೆ. ನೋಡಿ, ಮೋರ್ ಆಪ್ಷನ್ ಇದೆ. ವಿಲ್ ಸಿ ದಿ ಸೊಲ್ಯೂಷನ್ ಹಿಯರ್. ಇನಿಷಿಯಲ್ ರಿಲೇಟಿವ್ ವೆಲಾಸಿಟಿ ಆಫ್ ದಿ ಎಕ್ಸ್ಪ್ರೆಸ್ ಟ್ರೈನ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ಯಾಸೆಂಜರ್ ಟ್ರೈನ್. ಎಕ್ಸ್ಪ್ರೆಸ್ ಟ್ರೈನ್ ನ ಇ ಅಂತ ಮತ್ತೆ ಪ್ಯಾಸೆಂಜರ್ ಟ್ರೈನ್ ನ ಪಿ ಅಂತಾನು ತಗೊಂಡಿದೀವಿ ನಾವು. So the initial velocity of express train with respect to passenger train is
velocity of the express train minus velocity of the parallel train. So this is given to be 30 minus 5, which is 25. So relative velocity of express train with respect to passenger train is given to be 25 meters per second. Now final relative velocity of the express train with respect to passenger train 0, ಯಾಕಂದ್ರೆ brake supply ಮಾಡಿದ್ರೆ it has been stopped. So using v is equal to u plus at, you know that v of express train with respect to passenger train is equal to u as express train with respect to passenger train minus at. Substitute ಮಾಡಿ ನಮಗೆ ಇಲ್ಲಿ t ಬೇಕಾಗಿದೆ. So this will be 40 is equal to 25. Therefore t is equal to 6.25 seconds ಆಯಿತು. So option C is correct. ನೋಡಿ, a object dropped from rest, its vt graph is ಅಂತ ಕೇಳ್ತಿದ್ದಾರೆ. ಸೊ vt ಗ್ರಾಫ್ ಕೇಳಿರೋದು, ಸೊ ಇಲ್ಲಿ v ತುಂಬ ಚಿಕ್ಕದಾಗಿ ಕಾಣ್ತಿದೆ, ಇದು vt ಗ್ರಾಫ್ಗಳೆಲ್ಲ. ಏನೇ ಆಬ್ಜೆಕ್ಟ್ ಇಸ್ ಡ್ರಾಪ್ ಫ್ರಮ್ ರೆಸ್ಟ್ ಅಂತ ಕೇಳ್ತಿದ್ದಾರೆ. ಸೊ ಅವಾಗ ಏನಾಗುತ್ತೆ, vt ಗ್ರಾಫ್ ಅಲ್ಲಿ ದಿ v is equal to u plus at ಅಂತ ಗೊತ್ತು. ಇನಿಷಿಯಲ್ ಫ್ರಮ್ ರೆಸ್ಟ್ ಇಂದ ಡ್ರಾಪ್ ಮಾಡಿರೋದ್ರಿಂದ ಇನಿಷಿಯಲ್ ವೆಲಾಸಿಟಿ 0 ಆಗಿದೆ. v is equal to at ಅಂದ್ರೆ ಅರ್ಥ v is proportional to t, ಯಾಕಂದ್ರೆ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ vt ಗ್ರಾಫ್ ಇಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಸೊ this option A is correct in this. A body is traveling in a straight line with a uniformly increasing speed. Which one of the plot represent the change in distance traveled with respect to time ಅಂತ ಕೇಳಿದ್ದಾರೆ. ಸೊ ಬಾಡಿ ಇಸ್ ಟ್ರಾವೆಲಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ವಿತ್ ಎ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಸ್ಪೀಡ್. ನೋಡಿ, ನಾನು ನಿಮಗೆ ಗ್ರಾಫ್ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳ್ತಿದ್ದೆ, ಫ್ಲೋ ಚಾರ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಸ್ಪೀಡ್ ಇದೆ. ಸೊ ಡಿಸ್ಟೆನ್ಸ್ ಬೈ ಟೈಮ್ ಗ್ರಾಫ್ ಎಲ್ಲಾನು ಡಿಸ್ಟೆನ್ಸ್ ಬೈ ಟೈಮ್ ಗ್ರಾಫ್ ಆಗಿರೋದ್ರಿಂದ ಇದು ಇನ್ಕ್ರೀಸಿಂಗ್ ಆಗಿರುತ್ತೆ. ಯಾಕಂದ್ರೆ ಐ ನೋ ವಿ ಸ್ಕ್ವೇರ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಇನಿಷಿಯಲ್ ವೆಲಾಸಿಟಿ 0, ಹಾಫ್ ಎ ಟಿ ಸ್ಕ್ವೇರ್ ಇದೆ. ಸೊ ಅಂದ್ರೆ ಏನು, ಎಸ್ ಇಸ್ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಅಂತ. ಸೊ ಹಾಗಾಗಿ ಇಟ್ ಶುಡ್ ಬಿ ಎ ಪ್ಯಾರಾಬೋಲಾ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ವಿಲ್ ಡೂ ದಿಸ್ ಪ್ರಾಬ್ಲಮ್. ವೆನ್ ಎ ಬುಲೆಟ್ ಇಸ್ ಫೈರ್ಡ್ ಅಟ್ ಎ ಟಾರ್ಗೆಟ್, its velocity decreases by half after penetrating 30 centimeters into it. The additional thickness it will penetrate before coming to rest ಅಂತ ಕೇಳ್ತಿದ್ದಾರೆ. ಸೊ ನೋಡಿ, let the velocity of the bullet when it strike the target v centimeter per second ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ಯೂನಿಟ್ಸ್ನು ಸೆಂಟಿಮೀಟರ್ ಪರ್ ಸೆಕೆಂಡ್ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ನು ಸೆಂಟಿಮೀಟರ್ಸ್ ಅಲ್ಲಿದೆ, ಆನ್ಸರ್ ಕೂಡ ಸೆಂಟಿಮೀಟರ್ ಅಲ್ಲಿದೆ. ಸೊ ಹಾಗಾಗಿ ಇಟ್ ಈಸ್ ವೈಸ್ to keep this in centimeter per second itself. So after penetrating 30 centimeter, velocity becomes half. v ಇದ್ದಿದ್ದು v by 2 ಆಗುತ್ತೆ. ಸೊ ಐ ನೋ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ ಅಂತ ಕಂಡುಹಿಡಿಬೇಕಾದ್ರೆ v ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಆಯಿತು. ಸೊ ನನಗೆ ಇದು ಏನಾಗಿದೆ, ವೆಲಾಸಿಟಿ ಬಿಕಮ್ಸ್ v by 2 ಅಂದರೆ ಫೈನಲ್ ವೆಲಾಸಿಟಿ v by 2 ಆಯಿತು. ಸೊ ಇಟ್ ಈಸ್ ಪೆನಿಟ್ರೇಟಿಂಗ್ ಅಂಡ್ ದೇರ್ ಫಾರ್ ದಿ ವೆಲಾಸಿಟಿ ವುಡ್ ಆಕ್ಚುಲಿ ಬಿ ರೆಡ್ಯೂಸ್ಡ್, ಡಿಸಲರೇಷನ್ ಆಗ್ತಾ ಇರುತ್ತೆ. ಸೊ ನೆಗೆಟಿವ್ ಸೈನ್ ಇರುತ್ತೆ ಇಲ್ಲಿ. ಸೊ ಯು ವಿಲ್ ಹ್ಯಾವ್ ಈ ಸ್ಕ್ವೇರ್ ಮಾಡಿದಾಗ ಈ ನೆಗೆಟಿವ್ ಸೈನ್ ಹೋಗಿ ಪಾಸಿಟಿವ್ ಆಯಿತು. ಸೊ ವಿ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಪ್ಲಸ್ 60a. ವೈ? ಬಿಕಾಸ್ ವಿ ನೋ ದಟ್ ದಿಸ್ ಇಸ್ 30. ಸೊ ಮೈನಸ್ 60a ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 4. ಎಲ್ ಸಿ ಎಮ್ ತಗೊಳ್ಳಿ. ಸೊ 3v ಸ್ಕ್ವೇರ್ ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಎ ವಿಲ್ ಬಿ minus v square divided by 80 centimeter per second square. But now the bullet further penetrates x centimeter before coming to rest. Decelerate ಆಗ್ತಿದೆ ಸರಿ, ಬಟ್ ಇನ್ನೊಂದು ಸ್ವಲ್ಪ ದೂರ ಹೋಗಿ ಅದು ಇಟ್ ಹ್ಯಾಸ್ ಟು ಕಮ್ ಟು ರೆಸ್ಟ್. ಅವಾಗ ವಿ ವಿಲ್ ಕಾಲ್ ದಿಸ್ ನ್ಯೂ ವೆಲಾಸಿಟಿ v dash square is equal to u dash square plus 2a s dash. ಸೊ ಫೈನಲ್ ವೆಲಾಸಿಟಿ 0 ಆಗಿಬಿಡುತ್ತೆ ನಿಂತ್ಕೊಂಡು. ಸೊ ಇನಿಷಿಯಲ್ ವೆಲಾಸಿಟಿ v by 2 ಆಗಿತ್ತು, ಇಲ್ಲಿ ಮಾಡ್ಕೊಂಡಿದ್ವಿ ನಾವು. ಸೊ 2 into we are substituting the value of this acceleration at this place. So therefore you will get the value of x to be, after solving you will get x is equal to 10 centimeter. Therefore in the given option, option C is correct. So ಈ ರೀತಿಯಾಗಿ ವೇರಿಯಸ್ we have actually seen synopsis ಗೆ ತಕ್ಕಂತೆ ಇರುವಂತ ವೇರಿಯಸ್ ಪ್ರಾಬ್ಲಮ್ಸ್ ಅನ್ನ ನೋಡಿದೀವಿ ನಾವು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಒಂದು ಚಾಪ್ಟರ್ಲು you can actually solve some more problems, and we will also try to update
more and more problems and then try to understand concepts more clearly. Now we will see a few problems on motion in a plane. ನೋಡಿ ಮೊದಲನೇ ಪ್ರಾಬ್ಲಮ್. Two bodies are projected with same velocity if one is projected at an angle 30 degree and other at an angle 60 degree to the horizontal. The ratio of maximum height reached ಅಂತ ಕೇಳಿದ್ದಾರೆ. ಸೊ ನಮಗೆ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ಗೆ ಫಾರ್ಮುಲಾ ಗೊತ್ತಿದೆ ಇಲ್ಲಿ. ಸೊ ಹೆಚ್ ಇಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 2g. ಸೊ ಇಲ್ಲಿ ಎರಡು ಡಿಫರೆಂಟ್ ಪ್ರೊಜೆಕ್ಷನ್ ಇದೆ, one at 30 degree, one at 60 degree. Therefore, what is the maximum height reached? The ratios of the maximum height reached ಅಂತ ಕೇಳಿದ್ದಾರೆ. ಸೊ u square by 2g, u square by 2g ಎರಡರಲ್ಲೂ ಕ್ಯಾನ್ಸಲ್ ಆಗುತ್ತೆ. ನೋಡಿ ನೀವು h1 is equal to u square sin square theta divided by 2g, h2 is equal to u square sin square theta divided by 2g ಅಂತ ತಗೊಂಡಿದ್ದೀವಿ. We want to take the ratio, we'll divide this. ಇದೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ you will have sin square theta 1 and sin square divided by sin square theta 2. ಸೊ ಇದು 30 ಆಯಿತು. ಸೊ ವಿಚ್ ಈಸ್ sin 30 is half. ಸ್ಕ್ವೇರ್ ಮಾಡೋದ್ರಿಂದ 1/4 ಆಯಿತು. ಇದು √3/2 ಇರುತ್ತೆ. ಸೊ ಸ್ಕ್ವೇರ್ ಮಾಡ್ತೀವಿ, ರೂಟ್ ಎಲ್ಲರೂ 3 ಹೋಗುತ್ತೆ, 3 ರೂಟ್ ಹೋಗುತ್ತೆ. ಸೊ by2 ಇತ್ತು, ಸ್ಕ್ವೇರ್ ಮಾಡಿದ್ದೀವಿ 4 ಆಯಿತು. ಸೊ 4 ಕ್ಯಾನ್ಸಲ್ ಆಯಿತು, 1/3. Therefore the answer is, it is in the ratio 1:3. The option B is correct. We'll move to the next problem. A ball of mass m is thrown vertically upwards. Another ball of mass 2m is thrown at an angle theta with the vertical. Both of them stay in air for the same period of time. The heights attained by the two balls are in the ratio ಅಂತ ಕೇಳಿದರೆ. Very similar to the previous one. ನೋಡಿ, the vertical component of velocity of both the balls will be same if they stay in air for the same period of time. Hence, vertical height attained by them will also be same. ಹಾಗಾಗಿ ರೇಷಿಯೋ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಆಪ್ಷನ್ ಸಿ 1:1, that is the correct option. We shall go to the next problem. The ceiling of a tunnel is 5 meter high. ಒಂದು ಟನಲ್ ಇದೆ, ಅದು 5 meter ಹೈ ಅಲ್ಲಿದೆ. What is the maximum horizontal distance that a ball thrown with a speed of? So initial speed ಕೊಟ್ಬಿಟ್ಟಿದ್ದಾರೆ, which is 20 meters per second ಅಂತ. So that it can go without hitting the ceiling. ಸೊ ಹಿಂಗೆ ಎಸ್ತಿರೋದು ಈ ಸೀಲಿಂಗಲ್ಲಿ ಈಗ ಹೋಗಿ ಈಗ ಬರ್ತಿದೆ, ಬಟ್ ಇದೆರಡನ್ನು ಟಚ್ ಮಾಡಬಾರ್ದು. ಟಚ್ ಮಾಡದೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ರೇಂಜ್ ದಟ್ ಇಟ್ ಕ್ಯಾನ್ ಆ್ಯಕ್ಚುಲಿ ಗೋ ಥ್ರೂ ಅಂತ ಗೊತ್ತಾಗ್ಬೇಕು ನನಗೆ. ಸೊ ಹೈಟ್ ಗೊತ್ತಿರೋದ್ರಿಂದ ವಿ ಕ್ಯಾನ್ ಆ್ಯಕ್ಚುಲಿ ಯೂಸ್. ನೋಡಿ, ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ಇಟ್ ಈಸ್ 5 meters. ಆಸ್ ಐ ಟೋಲ್ಡ್, ಇನಿಷಿಯಲ್ ವೆಲಾಸಿಟಿ ಇಸ್ 20 meter per second. ಜಿನ 10 ಅಂತ ತಗೋಣ. ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಈಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 2g. ಸೊ sin theta is equal to 1/u square root of 2g h max. ಸೊ ನನಗೆ 0.5 ಸಿಕ್ತು. ಟೀಟಾ ಯಾವ ವ್ಯಾಲ್ಯೂ ಆಫ್ ಸೈನ್ ಟೀಟಾಗೆ 0.5 ಸಿಗುತ್ತಪ್ಪ ಅಂದರೆ, ಸೈನ್ ಟೀಟಾ 30 ಡಿಗ್ರಿ ಇದ್ದಾಗ ವ್ಯಾಲ್ಯೂ 0.5 ಅಥವಾ ಹಾಫ್, ಎರಡು ಒಂದೇ. ಸೊ ಟೀಟಾ 30 ಅಂತ ಗೊತ್ತಾಯಿತು. ನಮಗಿವಾಗ ಇದೆಲ್ಲ ಬೇಕಾಗಿರೋದು, ವಿ ವಾಂಟ್ ದಿ ರೇಂಜ್. ಸೊ ರೇಂಜ್ ಇಸ್ ಯು ಸ್ಕ್ವೇರ್ ಸೈನ್ 2 ಟೀಟಾ ಡಿವೈಡೆಡ್ ಬೈ, ಸೊ ನೋಡಿ we will have 20√2 from this. We will go to the next problem. The equation of motion of a projectile is given to be y ax minus bx square, where a and b are constants of motion. The horizontal range of the projectile r ಕಂಡುಹಿಡಿಬೇಕು ನನಗೆ. ಈಕ್ವೇಶನ್ ಕೊಟ್ಟಿದ್ದಾರೆ, which is a parabolic expression. ನಮಗೆ ಮೋಷನ್ in 2 dimension ಅಲ್ಲಿ projectile motion ಮಾಡಬೇಕಾದ್ರೆ we had told you that the expression comparing this with y is equal to tan theta x minus gx square divided by 2u square cos square theta. So a will be tan theta, b will be g divided by 2u square cos square theta. Horizontal range ನಮಗೇನು u square sin 2 theta divided by g. ಸೊ ನೋಡಿ, ಇಲ್ಲಿ sin 2 theta ನಾನು 2 sin theta cos theta ಅಂತ ಬರ್ಕೋಬಹುದು. ಸೊ ಬರ್ಕೊಂಡ್ರೆ ಇವಾಗ ಈ ಎಕ್ಸ್ಪ್ರೆಷನ್ಗೆ ನನಗೆ ಎ ಬೈ ಬಿ ವ್ಯಾಲ್ಯೂ ಏನು ಅಂತ ಬೇಕಾಗಿರೋದು. ಐ ವಾಂಟ್ ಟು ಕಂಪೇರ್ ವಿತ್ ದಿಸ್ ಎ ಅಂಡ್ ಬಿ. ದೇರ್ಫಾರ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಇಫ್ ಐ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಕಾಸ್ ಟೀಟಾ, ನೋಡಿ ಸೈನ್ ಬೈ ಕಾಸು ಟ್ಯಾನ್ ಆಯಿತು. ಸೊ ಅದು ಎಕ್ಸ್ಪ್ರೆಷನ್ ಎ ಇರುತ್ತೆ. ಇನ್ನೊಂದು ಕಾಸು ಕಾಸ್ ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ.
ಸೊ ಯು ವಿಲ್ ಹ್ಯಾವ್ ಇಲ್ಲಿ 2u ಸ್ಕ್ವೇರ್ ಡಿವೈಡೆಡ್ ಬೈ ಇದೆ, ರೆಸಿಪ್ರೋಕಲ್ ಆಗಿದೆ, ದೇರ್ ಫಾರ್ ಇಟ್ ಈಸ್ 1/b ತರ ಇದೆ ಇಲ್ಲಿ. ಸೊ ಹಾಗಾಗಿ ನೋಡಿ ಇಲ್ಲಿ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ಇಲ್ಲಿ ಕಾಸ್ಟ್ ಮಲ್ಟಿಪ್ಲೈ ಮಾಡಿದ್ವಿ, 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು, ಡಿವೈಡೆಡ್ ಬೈ, ದೇರ್ ಫಾರ್ ದಿ ಎಕ್ಸ್ಪ್ರೆಷನ್ ಈಸ್ a by b. So option A is the correct answer. Nodi, these are the problems related to vectors. The sum of two vectors, vector A and vector B, is at right angle if their and to their difference ಅಂತ ಕೇಳಿದ್ದಾರೆ. ಸಿ ಸೆಂಟೆನ್ಸ್ ಅನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ದಿ ಸಮ್ ಆಫ್ ಟೂ ವೆಕ್ಟರ್ಸ್, ಸೊ ಅಂದ್ರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಅಟ್ ರೈಟ್ ಆಂಗಲ್ ಟು ದೇರ್ ಡಿಫರೆನ್ಸ್, ಅಂದ್ರೆ ವಿಚ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಯಾವಾಗ, ಸೋ ದಟ್ ಯು ಆಕ್ಚುಲಿ ಫೈಂಡ್, ಅವಾಗ ಈ ಕಂಡೀಷನ್ ಅಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಅವ್ರು ಕೇಳ್ತಿರೋದು. ಐ ನೋ ಎ ಪ್ಲಸ್ ಅಲ್ಲಿ ಸಮ್ ಆಫ್ ಟೂ ವೆಕ್ಟರ್ಸ್ ಎ ಪ್ಲಸ್ ಬಿ ಈಸ್ ಅಟ್ ರೈಟ್ ಆಂಗಲ್ ಟು ದೇರ್ ಡಿಫರೆನ್ಸ್ ಅಂತ ಇದೆ. ರೈಟ್ ಆಂಗಲ್ ಅಂದ್ರೆ, ಸೊ ದಿ ಆಂಗಲ್ ಮೇಡ್ ಬೈ ದೆಮ್ ಈಸ್ ಆಕ್ಚುಲಿ 90 ಡಿಗ್ರಿ. ಸಾರಿ, so dot product of two vectors will be equal to 0 when the angle between them is actually equal to 90 degree. ಯಾಕೆ ಅಂದ್ರೆ ಮಾಡಲ್ ಎ ಬಿ ಕಾಸ್ ಥೀಟಾ ಅಂತಿರುತ್ತೆ, ಥೀಟಾ 90 ಡಿಗ್ರಿ ಇದೆ, ಕಾಸ್ 90 is equal to 1, therefore it is in the form of AB. So ಇಲ್ಲಿ if you multiply this you will have a square, this is in the form of a plus b into a minus b, so you will have a square minus b square is equal to 0, which means a is equal to b, therefore option B is correct there. Vector A and vector B are two vectors and theta is the angle between them. If modulus of vector A cross vector B is equal to root 3 into a modulus of A vector dot B vector, the value of theta anta keliyare. I know A cross B vector is modulus of A vector, A cross B vector is equal to modulus of A vector into modulus of B vector sin theta into n cap. ಅದೇ ರೀತಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇದ್ರೆ ಎ ಬಿ ಕಾಸ್ ಥೀಟಾ ಅಂತ ಇರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ಎ ಬಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ರೂಟ್ 3 ಎ ಬಿ ಕಾಸ್ ಥೀಟಾ. ಡೈರೆಕ್ಷನ್ ತಗೋತಿಲ್ಲ, ಹಾಗಾಗಿ ಎನ್ ಕ್ಯಾಪ್ ಇಲ್ಲ ಇಲ್ಲಿ. ಸೊ ಇದನ್ನ ಈ ಕಡೆ ಪುಷ್ ಮಾಡಿದ್ರೆ, ಸೊ ಯು ವಿಲ್ ಹ್ಯಾವ್ ಎ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ರೂಟ್ 3. ಥೀಟಾ ಇನ ಯಾವ ಆಂಗಲ್ಗೆ ರೂಟ್ 3 ಇರುತ್ತಪ್ಪ ಅಂದ್ರೆ ಥೀಟಾ 60 ಡಿಗ್ರಿ ಇದ್ದಾಗ ರೂಟ್ 3 ಇರುತ್ತೆ. ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ವೆಕ್ಟರ್ ಪಿ ಅಂಡ್ ವೆಕ್ಟರ್ ಕ್ಯೂ is equal to p square plus q square is equal to r square, then ಇದರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯು ಹ್ಯಾವ್ ವೆಕ್ಟರ್ ಪಿ ಅಂಡ್ ದೆನ್ ವೆಕ್ಟರ್ ಕ್ಯೂ. ನೋಡಿ, ಆರ್ ಇಸ್ ಅ ರಿಸಲ್ಟೆಂಟ್, ಅವರೇ ಕೊಟ್ಟಿರೋ ಈ ಕಂಡೀಷನ್ ಪ್ರಕಾರ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂದ್ರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಪೈಥಾಗರಸ್ ಥಿಯರಮ್. ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ಇಫ್ ದಿಸ್ ಈಸ್ ವೆಕ್ಟರ್ ಪಿ ಅಂಡ್ ದಿಸ್ ಇಸ್ ವೆಕ್ಟರ್ ಕ್ಯೂ, ದೇ ಆರ್ ಮೇಕಿಂಗ್ ಎನ್ ಆಂಗಲ್ ಆಫ್ 90 ಡಿಗ್ರಿ, ದ ರಿಸಲ್ಟೆಂಟ್ ಈಸ್ ಆರ್ ಅಂತ ಇದ್ರೆ, ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಅಂದ್ರೆ ಏನು, ದೇ ಆರ್ ಅಟ್ ರೈಟ್ ಆಂಗಲ್ ಟು ಈಚ್ ಅದರ್, ದಟ್ ಈಸ್ ವೆಕ್ಟರ್ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಕ್ಯೂ ಅಂತ ಆಯ್ತು. So we will go to the next problem. A stone is projected from the ground with a velocity 50 meter per second at an angle 30 degree. It crosses a wall after 3 seconds. How far beyond the wall the stone will strike the ground ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನನಗೆ ಟೈಮ್ ಆಫ್ ಫ್ಲೈಟ್ ಆಫ್ ದಿ ಬಾಲ್ ಗೊತ್ತು, ಅಂದ್ರೆ ಕಂಡುಹಿಡಿಬೇಕು. ಯಾಕೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಗೊತ್ತು ನನಗೆ, ಇಟ್ ಈಸ್ ಪ್ರೊಜೆಕ್ಟೆಡ್ ಅಟ್ ಅನ್ ಆಂಗಲ್ ಅಂತ ಎಷ್ಟು ಅಂತ ಗೊತ್ತು ನನಗೆ. ದೇರ್ ಫೋರ್ ಐ ವಿಲ್ ಹ್ಯಾವ್ 2 into 50 ಕಾಸ್ 30 ಇದೆ, ಸಾರಿ ಸೈನ್ 30 ಇದೆ, ಸೈನ್ 30 is half and therefore it is 1/2. ಸೊ g is 10 ಮಾಡಿದ್ರೆ 5 seconds ಸಿಗುತ್ತೆ. ಸೊ ಟೈಮ್ ಟು ಕ್ರಾಸ್ ದಿ ವಾಲ್ is actually 3 seconds. therefore distance traveled beyond the wall u cost it. ನನಗೆ ವರ್ಟಿಕಲ್ ವೆಲಾಸಿಟಿ ಗೊತ್ತಾಗಬೇಕು ಅಂದ್ರೆ ನೋಡಿ, ಇದು u, ಇದು ಹಾರಿಜಾಂಟಲ್ ವೆಲಾಸಿಟಿ u ಕಾಸ್ ಥೀಟಾ, ಇದು ವರ್ಟಿಕಲ್ u ಸೈನ್ ಥೀಟಾ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ u ಕಾಸ್ ಥೀಟಾ ಇಸ್ ಅ ವೆಲಾಸಿಟಿ ಇಂಟು ಟೈಮ್ ಮಾಡಿದ್ರೆ
ನನಗೆ ಡಿಸ್ಟೆನ್ಸ್ ಸಿಕ್ಬಿಡುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಯಾಂಡ್ ದಿ ವಾಲ್ ಬೇಕಾಗಿರೋದು ನನಗೆ. ಸೊ ಟೈಮ್ ಆಫ್ ಫ್ಲೈಟ್, ಟೋಟಲ್ ಟೈಮ್ ಆಫ್ ಫ್ಲೈಟು 5 ಸೆಕೆಂಡ್ಸು, ಟೈಮ್ ಟು ಕ್ರಾಸ್ ದಿ ವಾಲ್ 3 ಸೆಕೆಂಡ್ಸು. ಅಂದರೆ ಏರಲ್ಲಿ ಇಟ್ ಈಸ್ ಸ್ಟಿಲ್ 5 - 3 ವಿಚ್ ಈಸ್ ಈಕ್ವಲ್ ಟು 2 ಸೆಕೆಂಡ್ಸ್ ಏರಲ್ಲಿ ಇದೆ ಅಂತ ಅರ್ಥ. ಸೊ ನಾವು ಥೀಟಾ ಇಸ್ 30 once again, 50 into √3 divided by 2 into whatever cos theta value we are substituting, and time is 2. If you substitute, then the value is 86.6, which is option C is actually correct in the problem. So going to the next problem. A body moving along a circular path of radius r with velocity v has centripetal acceleration a. If its velocity is made equal to 2v, so ಜಾಸ್ತಿ ಮಾಡಿದೀವಿ, then centripetal acceleration ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. So centripetal acceleration of moving object is given by a is equal to v square divided by r. When velocity is doubled, that is it becomes 2v, you are going to substitute a is equal to v ಜಾಗದಲ್ಲಿ 2v substitute ಮಾಡಿ. So 2 square which is 4, v square ಹಾಗೆ ಇರುತ್ತೆ. So 4v square divided by r ಆಯಿತು. So which is nothing but 4 times that value, 4 times the value of a. So option A is actually correct. We will move to the next problem. ನೋಡಿ, maximum height reached by a projectile is 4 meters ಅಂತ ಕೊಟ್ಬಿಟ್ಟಿದ್ದಾರೆ. The horizontal range is 12 meters. Velocity of projection ಕಂಡುಹಿಡಿಬೇಕು ನಾವು. So ಹೆಚ್ಚು ಗೊತ್ತು ನಮಗೆ, r ಗೊತ್ತು. So I need to find out the velocity of the projection. The maximum velocity reached by the projectile, ಅದು ಪ್ರಾಜೆಕ್ಟ್ ಅಂತ ಇದೆ, projectile ಆಗಬೇಕು, is given by 4 is equal to u square sin square theta divided by 2g. Call this equation 1. So horizontal range ಗೊತ್ತು ನನಗೆ, which is 12 is equal to u square sin 2 theta ನ 2 sin theta cos theta ಅಂತ ಬರ್ಕೊಂಡಿದ್ದೀನಿ, divided by g ಆಯಿತು. ನಾವು from equation 1 and 2 ಇದನ್ನು ಡಿವೈಡ್ ಮಾಡಿದ್ರೆ ನನಗೆ u square sin square theta divided by 2g into divide ಮಾಡ್ತಿದ್ದೀನಿ. So I can reciprocate and write it, g divided by u square 2 sin theta cos theta. ನೋಡಿ ಇಲ್ಲಿ 1 sin theta will get cancelled with this, sin by cos will be tan, therefore 1 by 4 is equal to tan theta ಆಯಿತು. ಈ 4 ಜೊತೆ ಮಲ್ಟಿಪ್ಲೈ ಆದರೆ 16 by 12 ಆಯಿತು. ಇವಾಗ tan theta is equal to 4 by 3 ಅಂತ ಕೊಟ್ಟಿದ್ದಾರೆ. ನೋಡಿ ಇದು theta ಆದರೆ tan theta ಅಂದ್ರೇನು, tan theta is opposite by adjacent. ಸೊ ಆಪೋಸಿಟ್ ಸೈಡ್ 4 ಇದ್ದು adjacent side 3 ಇದ್ರೆ hypotenuse ಎಷ್ಟಿರುತ್ತೆ, 5 ಇರುತ್ತೆ. ಸೊ ಇವಾಗ ಈಕ್ವೇಶನ್ 1 ಯೂಸ್ ಮಾಡೋಣ. ಯಾಕೆ ಅಂದರೆ I want to find out the velocity. 4 is equal to u square 2 by g 4 by 5. 4 ನೋಡಿ ಇಲ್ಲಿ 5 ಬೇಕು, ಯಾಕಂದ್ರೆ sin theta is opposite by hypotenuse. ಇದು hypotenuse ಸೈಡು. ಸೊ ಹಾಗಾಗಿ ನಾನು ಇದನ್ನು ಮಾಡ್ಕೋತೀನಿ. ಸೊ 4 by 5 ಸ್ಕ್ವೇರ್ ಆಯಿತು. ಸೊ you multiply this is 25 divided by 16. So u square will be, ನೋಡಿ ಇಲ್ಲಿ u square ಈ ಕಡೆ ಮೂವ್ ಮಾಡಿದೀವಿ, 4 you move this here, it becomes 8g, which is equal to u square into 25. So you are once again reciprocating this, it will be 25 by 16. Therefore you will have u is equal to 5 root of g divided by 2 ಅಂತ ಆಯಿತು. Given options ಅಲ್ಲಿ option B is correct. Next problem.